ಭಗವಂತನ ಶಕ್ತಿ ಏಕಕಾಲದಲ್ಲಿ ಭಗವಂತನೊಂದಿಗೆ ಒಂದೂ ಹೌದು, ಅಂತೆಯೇ ಪ್ರತ್ಯೇಕವಾದುದು ಹೌದು ಎಂಬ ಜ್ಞಾನವು ಶಕ್ತಿಯೊಂದೇ ಪರಾತ್ಪರ ಎನ್ನುವ ಸ್ವಕೋಪೋಲ ಕಲ್ಪಿತರಿಗೆ ನೀಡಿದ ಉತ್ತರವಾಗಿದೆ. ಈ ಜ್ಞಾನವನ್ನು ವಸ್ತುತಃ ಅರ್ಥ ಮಾಡಿಕೊಂಡಾಗ ಅದ್ವೈತ ಮತ್ತು ದ್ವೈತದ ಕಲ್ಪನೆಗಳು ಅಪರಿಪೂರ್ಣವಾಗಿ ತೋರುತ್ತವೆ. ಏಕಕಾಲದಲ್ಲಿ ಏಕೈಕವೂ ಹೌದು, ಭಿನ್ನವೂ ಹೌದು ಎಂಬ ಕಲ್ಪನೆಯಲ್ಲಿ ಬೇರೂರಿರುವ ಪಾರಮಾರ್ಥಿಕ ಪ್ರಜ್ಞೆಯು ತ್ರಿವಿಧ ಕ್ಲೇಶಗಳಿಂದ ಮುಕ್ತಿಗೆ ಎಡೆ ಮಾಡಿಕೊಡುತ್ತದೆ. ಈ ತ್ರಿವಿಧ ಕ್ಲೇಶಗಳೆಂದರೆ ದೇಹ ಮತ್ತು ಮನಸ್ಸಿಂದ ಉದ್ಭವಿಸುವ ಸಂಕಟಗಳು, 2 ಬೇರೊಬ್ಬರಿಂದ ಒದಗುವ ಹಿಂಸೆ ಸಂಕಟಗಳು, 3 ತನ್ನ ಕೈ ಮೀರಿದ ನೈಸರ್ಗಿಕ ದುರಂತಗಳಿಂದ ಉದ್ಭವಿಸುವ ಸಂಕಟಗಳು. ಶ್ರೀಮದ್ ಭಾಗವತವು ಭಕ್ತನು ಪರಮಪುರುಷನಿಗೆ ಶರಣಾಗತನಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ. ತಾನು ಪರಮಪುರುಷನಿಂದ ಅಭಿನ್ನ ಹಾಗೂ ಶಾಶ್ವತವಾಗಿ ಅವನ ದಾಸಾನುದಾಸ ಎಂಬ ಸಂಪೂರ್ಣ ಅರಿವು ಭಕ್ತನಿಗಿದೆ. ಲೌಕಿಕ ಕಲ್ಪನೆಯಿಂದಾಗಿ ಅವನು ತನ್ನ ಕಣ್ಣಳತೆಯಲ್ಲಿ ಬರುವುದೆಲ್ಲದರ ಒಡೆಯ ತಾನೇ ಎಂದು ತಪ್ಪಾಗಿ ಭಾವಿಸುತ್ತಾನೆ. ಎಂದೇ ಇಂತಹವರಿಗೆ ಸದಾಕಾಲ ಬದುಕಿನ ತ್ರಿವಿಧ ಕ್ಲೇಶಗಳ ಬಾಧೆ. ಆದರೆ ತನ್ನ ದಿವ್ಯ ಪುರುಷನ ದಾಸ ಎಂಬ ನಿಜ ಸ್ಥಿತಿ ಅರಿವಾದ ಕೂಡಲೇ ಅವನಿಗೆ ಎಲ್ಲಾ ಕ್ಲೇಶಗಳಿಂದ ಮುಕ್ತನಾಗುತ್ತಾನೆ. ಇಲ್ಲಿಯವರೆಗೆ ಜೀವಾತ್ಮನು ಭೌತ ಪ್ರಕೃತಿಗಳ ಮೇಲೆ ತನ್ನ ಪ್ರಭುತ್ವ ಸ್ಥಾಪಿಸಲು ಪ್ರಯತ್ನಿಸುವನು. ಅಲ್ಲಿಯವರೆಗೆ ಅವನು ದೇವೋತ್ತಮ ಪರಮಪುರುಷನ ದಾಸನಾಗುವುದು ಸಾಧ್ಯವಿಲ್ಲ. ಭಗವಂತನ ಸೇವೆಯು ಆಧ್ಯಾತ್ಮಿಕ ಅನನ್ಯತೆಯ ಪರಿಶುದ್ಧ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಇಂತಹ ಸೇವೆಯ ಮೂಲಕ ಭಕ್ತನು ಲೌಕಿಕ ಅಡೆತಡೆಗಳಿಂದ ಕೂಡಲೇ ಮುಕ್ತನಾಗುವನು. ಇದೆಲ್ಲಕ್ಕಿಂತ ಮಿಗಿಲಾಗಿ ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳ ಮೇಲೆ ವೇದವ್ಯಾಸರು ಮಾಡಿರುವ ವೈಯಕ್ತಿಕ ವ್ಯಾಖ್ಯಾನವಾಗಿದೆ. ಇದು ನಾರದರ ಕರುಣೆಯಿಂದ ತಮ್ಮ ಆಧ್ಯಾತ್ಮಿಕ ಜೀವನದ ಪ್ರಬುದ್ಧ ಸ್ಥಿತಿಯಲ್ಲಿ ಅವರು ರಚಿಸಿದ ಕೃತಿ. ಶ್ರೀ ವೇದವ್ಯಾಸರು ದೇವೋತ್ತಮ ಪುರುಷ ನಾರಾಯಣನ ಪ್ರಮಾಣೀಕೃತ ಅವತಾರ. ಆದ್ದರಿಂದಲೇ ಅವರ ಪಾರಮ್ಯ ಪ್ರಶ್ನಾತೀತ. ಅವರು ಸಕಲ ವೇದ ಸಾಹಿತ್ಯದ ಕರ್ತೃ. ಆದರೂ ಉಳಿದೆಲ್ಲ ಕೃತಿಗಳಿಗಿಂತ ಹೆಚ್ಚಾಗಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡುವಂತೆ ಸೂಚಿಸುತ್ತಾರೆ. ಇತರ ಪುರಾಣಗಳಲ್ಲಿ ದೇವತಾರಾಧನೆಯ ವಿವಿಧ ಮಾರ್ಗಗಳನ್ನು ಸೂಚಿಸಲಾಗಿದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ದೇವೋತ್ತಮ ಪುರುಷನ ಆರಾಧನೆಯನ್ನು ಮಾತ್ರ ಸೂಚಿಸಲಾಗಿದೆ. ದೇವೋತ್ತಮ ಪರಮಪುರುಷನು ಸಮಗ್ರ ದೇಹ ಮತ್ತು ದೇವತೆಗಳು ಈ ದೇಹದ ಬೇರೆ ಬೇರೆ ಅವಯವಗಳು. ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸುವವರು ದೇವತೆಗಳನ್ನು ಆರಾಧಿಸಬೇಕಾಗಿಲ್ಲ. ದೇವೋತ್ತಮ ಪರಮಪುರುಷನು ತಕ್ಷಣದಿಂದಲೇ ಭಕ್ತನ ಹೃದಯದಲ್ಲಿ ಸ್ಥಿರನಾಗುತ್ತಾನೆ. ಶ್ರೀಮದ್ ಭಾಗವತವು ನಿಷ್ಕಳಂಕವಾದ ಪುರಾಣ ಹಾಗೂ ಇತರ ಎಲ್ಲಾ ಪುರಾಣಗಳಿಗಿಂತ ವೈಶಿಷ್ಟ್ಯಪೂರ್ಣವಾದದ್ದು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ವಿಧೇಯತೆಯಿಂದ ಶ್ರವಣ ಮಾಡುವುದೇ ಈ ದಿವ್ಯ ಸಂದೇಶವನ್ನು ಪಡೆಯುವ ಯೋಗ್ಯ ಮಾರ್ಗವಾಗಿದೆ. ಸವಾಲು ಹಾಕುವ, ಪ್ರಶ್ನಿಸುವ ಮನೋಭಾವ ಈ ದಿವ್ಯ ಸಂದೇಶದ ಸಾಕ್ಷಾತ್ಕಾರಕ್ಕೆ ಸಹಾಯಕವಾಗಲಾರದು. ಯೋಗ್ಯ ಮಾರ್ಗದರ್ಶನಕ್ಕಾಗಿ ಇಲ್ಲಿ ಒಂದು ವಿಶಿಷ್ಟ ಪದಪ್ರಯೋಗ ಮಾಡಲಾಗಿದೆ. ಅದೆಂದರೆ ಶುಶ್ರೂಷು. ಈ ದಿವ್ಯ ಸಂದೇಶವನ್ನು ಕೇಳಲು ಯಾರಾದರೂ ಕಾತರರಾಗಿರಬೇಕು. ಪ್ರಾಮಾಣಿಕ ಶ್ರವಣ ಮಾಡುವ ಆಕಾಂಕ್ಷೆಯ ದಿವ್ಯ ಸಂದೇಶ ತಿಳಿಯಲಿಕ್ಕೆ ಪ್ರಥಮ ಅರ್ಹತೆ. ಭಾಗ್ಯಹೀನರು ಶ್ರೀಮದ್ ಭಾಗವತದ ಶ್ರವಣದಲ್ಲಿ ಎಳ್ಳಷ್ಟು ಆಸಕ್ತರಲ್ಲ. ಪ್ರಕ್ರಿಯೆ ಸರಳ, ಆದರೆ ಅನುಷ್ಠಾನ ಕಷ್ಟಕರ. ನಿರ್ಭಾಗ್ಯರಿಗೆ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳ ಶ್ರವಣಕ್ಕೆ ಸಾಕಷ್ಟು ಕಾಲಾವಕಾಶವಿರುತ್ತದೆ. ಆದರೆ ಶ್ರೀಮದ್ ಭಾಗವತದ ಶ್ರವಣಕ್ಕಾಗಿ ಭಕ್ತರ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಿದಾಗ ಅಂತಹವರು ಇದ್ದಕ್ಕಿದ್ದಂತೆ ಹಿಂಜರಿಯುತ್ತಾರೆ. ಕೆಲವೊಮ್ಮೆ ವಾಚನವನ್ನೇ ವೃತ್ತಿಯನ್ನಾಗಿ ರೂಢಿಸಿಕೊಂಡವರು ದೇವೋತ್ತಮ ಪರಮ ಪುರುಷನ ಲೀಲೆಗಳ ನಿಗೂಢ ಶೀರ್ಷಿಕೆಗಳತ್ತ ಧಾವಿಸುತ್ತಾರೆ. ಅದರಲ್ಲೇ ಮುಳುಗಿ ಏಳುತ್ತಾರೆ ಮತ್ತು ಅದಕ್ಕೆ ರಸಸಾಹಿತ್ಯವೆಂದೇ ತೋರಿಕೆಯ ಅರ್ಥವಿವರಣೆ ನೀಡುತ್ತಾರೆ. ಶ್ರೀಮದ್ ಭಾಗವತವನ್ನು ಪ್ರಾರಂಭದಿಂದ ಶ್ರವಣ ಮಾಡಬೇಕು. ಈ ಕೃತಿಯನ್ನು ಜೀರ್ಣಿಸಿಕೊಳ್ಳಲು ಯೋಗ್ಯರಾದವರು ಯಾರು ಎಂಬುದನ್ನು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ ಬಳಿಕವೇ ಯಾರಿಗಾದರೂ ಶ್ರೀಮದ್ ಭಾಗವತದ ಶ್ರವಣದ ಅರ್ಹತೆಯು ಪ್ರಾಪ್ತವಾಗುತ್ತದೆ. ಬುದ್ಧಿವಂತನು ಯುಕ್ತಾಯುಕ್ತ ಜ್ಞಾನವುಳ್ಳವನೂ ಆದವನಿಗೆ ಶ್ರೀಮದ್ ಭಾಗವತದ ನೇರ ಶ್ರವಣದಿಂದ ಪರಮಪುರುಷನ ಸಾಕ್ಷಾತ್ಕಾರ ಸಾಧ್ಯ ಎಂದು ಮಹರ್ಷಿ ವೇದವ್ಯಾಸರು ಆಶ್ವಾಸನೆ ನೀಡಿದ್ದಾರೆ. ವೇದಗಳಲ್ಲಿ ನಿರೂಪಿಸಲಾಗಿರುವ ಸಾಕ್ಷಾತ್ಕಾರದ ವಿವಿಧ ಹಂತಗಳನ್ನು ಅನುಭವಿಸದೆಯೂ ಈ ದಿವ್ಯ ಸಂದೇಶ ಕೇಳಲು ಒಪ್ಪುವ ಮಾತ್ರದಿಂದಲೇ ನಾವು ಒಮ್ಮಿಂದೊಮ್ಮೆಗೆ ಪರಮಹಂಸ ನೆಲೆಗೆ ಏರಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಮಧ್ಯಾಹ್ನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಿನ್ನೆ ಚರ್ಚೆ ಮಾಡಿರೋ ಪ್ರಕಾರ ಭಾಗವತ ಪುರಾಣ ವೇದವ್ಯಾಸ ರಚಿಸಿರೋದ್ರಿಂದ ಬೇರೆ ಯಾವ ಗ್ರಂಥದ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಶ್ರೇಷ್ಠವಾದದ್ದು ಏನೂ ಇಲ್ಲ ಅಂತ ನಿನ್ನೆ ಚರ್ಚೆ ಮಾಡಿದ್ವಿ. ಇಲ್ಲಿ ಇವತ್ತು ಪ್ರಭುಪಾದರು ಅಚಿಂತ್ಯ ಭೇದ ತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದರ ಆಧಾರದ ಮೇಲೆ ಭಗವತ್ ಪುರಾಣವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಾದ್ರೆ ನಮ್ಗೆ ಭಗವತ್ ಪುರಾಣ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಜಟಿಲ ಆಗುತ್ತೆ. ಗೌಡಿಯ ವೈಷ್ಣವ ಸಿದ್ಧಾಂತದ ಪ್ರಕಾರ ಅವರು ಅಚಿಂತ್ಯ ಭೇದ ಚೈತನ್ಯ ಮಹಾಪ್ರಭುಗಳು ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈಗ ಬಹಳಷ್ಟು ಜನ ಇದನ್ನ ಜೈನ ಮತದಲ್ಲಿ ಒಂದು ಭೇದ ಅನ್ನುವಂಥದ್ದೊಂದು ವಿಚಾರ ಇದೆ, ಅದ್ರ ಜೊತೆಗೆ ಹೋಲಿಕೆ ಮಾಡ್ತಾರೆ. ಆದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಜೈನ ಮತದಲ್ಲಿ ಏನು ಅಭೇದ ಇದೆ, ಅವ್ರೇನ್ ಹೇಳ್ತಾರೆ, ಜೀವ ಮತ್ತೆ ಪರಮಾತ್ಮನಲ್ಲಿ ಭೇದ ಇರ್ಬೋದು, ಅಭೇದ ಇರ್ಬೋದು, ಎರಡೂ ಇರ್ಬೋದು, ಒಂದೇ ಸರಿ, ನಮಗ್ ಗೊತ್ತಿಲ್ಲ ಏನಿದೆ ಅಂತ.
ಆ ತರ ಊಹೆ ಮಾಡ್ತಾರೆ. ಅದು ಊಹಾತ್ಮಕವಾಗಿ, ಅದು ವೇದಶಾಸ್ತ್ರದ ಆಧಾರದ ಮೇಲಲ್ಲ. ಆದ್ರೆ ಇಲ್ಲೇ ಪ್ರಭುಪಾದರು ಸ್ಪಷ್ಟವಾಗಿ ಬರೀತಾರೆ, ಈ ಅಚಿಂತ್ಯ ಭೇದ ತತ್ವ ಸಾಕ್ಷಾತ್ ವೇದಾಂತ ಸೂತ್ರದಲ್ಲಿ ಹೇಳಿದೆ ಅಂತ. ಒಂದು ಅಭೇದ, ಅದ್ವೈತ ವಿಚಾರ. ಅದ್ವೈತ ಅಂದ್ರೆ ಏನು? ಯಾವುದೂ ದ್ವೈತ ಇಲ್ಲ. ಇಡೀ ಪ್ರಪಂಚ ಎಲ್ಲ ಅಂದ್ರೆ ಎಲ್ಲಾ ಪರಬ್ರಹ್ಮನೇ. ಸರ್ವಂ ಖಲು ಇದಂ ಬ್ರಹ್ಮನ್ ಅನ್ನುವಂತ ಒಂದು ಸೂತ್ರದ ಆಧಾರದ ಮೇಲೆ ಅವರು ಹೇಳ್ತಾರೆ ಇದು ಎಲ್ಲ ಬ್ರಹ್ಮ ಅಲ್ಲ ಅಂತ. ಅಂದ್ರೆ ಬ್ರಹ್ಮ ಸತ್ಯ ಅಂದ್ರೆ ಏನು? ಇದ್ರಲ್ಲಿ ಏನು ಭೇದನೇ ಇಲ್ಲ, ಎಲ್ಲ ಒಂದೇ ಇದೆ. ಆ ಬ್ರಹ್ಮನೇ ಅಜ್ಞಾನ ಕಾರಣದಿಂದ ಈ ತರ ವೈವಿಧ್ಯತೆಯನ್ನು ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ವೈವಿಧ್ಯತೆ ಎಲ್ಲ ಮಾಯೆ. ಎಷ್ಟೋ ಜೀವಿಗಳಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಎಷ್ಟೋ ವ್ಯಕ್ತಿಗಳಿದ್ದಾರೆ, ಎಷ್ಟೋ ವಸ್ತುಗಳಿದ್ದಾವೆ ಪ್ರಪಂಚದಲ್ಲಿ. ನಾವು ಕಣ್ಣು ಮುಂದೆ ಸಾಕಷ್ಟು ವಸ್ತುಗಳನ್ನ ನೋಡ್ಬೋದು. ಹಣ್ಣುಗಳನ್ನ ನೋಡ್ಬೋದು, ಕಾಳು ಕಡಿ ನೋಡ್ಬೋದು, ಗಿಡ, ಮರ, ಮಣ್ಣು, ಕಲ್ಲು, ಇಷ್ಟೆಲ್ಲ ನೋಡ್ಬೋದು. ಇವೆಲ್ಲ ಏನಿದೆ, ಇದೆಲ್ಲ ಮಾಯೆ. ನಿಜವಾಗಿ ಏನು ವೈವಿಧ್ಯತೆನೇ ಇಲ್ಲ ಅನ್ನುವಂಥದ್ದು ಅದ್ವೈತ ವಿಚಾರ. ಆ ತರ ವಿಪರೀತವಾಗಿ ದ್ವೈತ ವಿಚಾರ ಏನಿದೆ ಅಂದ್ರೆ ಎಲ್ಲಾದ್ರಲ್ಲಿ ಭೇದ ಇದೆ. ಪ್ರತಿಯೊಂದು ಜೀವದಲ್ಲಿ ಭೇದ ಇದೆ, ಜೀವ ಈಶ್ವರನ ಮಧ್ಯದಲ್ಲಿ ಭೇದ ಇದೆ, ಪ್ರತಿಯೊಂದು ಜಡ ವಸ್ತುವಲ್ಲಿ ಭೇದ ಇದೆ, ಪ್ರತಿಯೊಂದರಲ್ಲಿ ಭೇದ ಇದೆ ಅಂತ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈ ಎರಡು ವಿಚಾರಧಾರೆಗಳಲ್ಲಿ ನಾವು ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ ಸಾಧ್ಯವಿಲ್ಲ ಅಂತ. ಯಾಕಂದ್ರೆ ಇವು ಎರಡು ವಿಚಾರಧಾರೆಯಿಂದ ನಮ್ಗೆ ಈ ಪ್ರಪಂಚದಿಂದ ಆಗುವಂತ ಕಷ್ಟಗಳಿಂದ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಕ್ಲೇಶಗಳಿಂದ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಇದರಿಂದ ಅಂತ. ನಿನ್ನೆ ಚರ್ಚೆ ಮಾಡಿದ್ವಿ, ಹೇಗೆ ಮಾಯಾವಾದಿಗಳ ಮತದಿಂದ ನಮ್ಮ ಜೀವನದಿಂದ ಕಷ್ಟಗಳು ಹೋಗಲ್ಲ, ಕಾಮದ ಆಸೆಗಳು ಹೋಗಲ್ಲ ಅಂತ. ಯಾಕಂದ್ರೆ ಆ ಮತನುಸಾರವಾಗಿ ನಡ್ಕೊಂಡು ಹೋದ್ರೆ ಪರಬ್ರಹ್ಮನಲ್ಲಿ ಯಾವ ರಸನೇ ಇಲ್ಲ, ಎಲ್ಲ ರಸಗಳು ಈ ಪ್ರಪಂಚದಲ್ಲಿದೆ. ಅದಕ್ಕೆ ಯಾರಿಗೆ ಪರಬ್ರಹ್ಮನಲ್ಲಿ ರುಚಿ ಇಲ್ಲ ಅವರು ಯಾವತ್ತೂ ಈ ಐಕ್ಯ ಬಂಧನದಿಂದ ಹೊರಗಡೆ ಬರಲ್ಲ ಅಂತ ಅವ್ರ ವಿಚಾರ. ಇದೇ ತರ ಈ ದ್ವೈತ ಮತದಲ್ಲಿ ನಾವು ಭಗವಂತನ ಜೊತೆಗೆ ಸಂಬಂಧವನ್ನು ನೋಡ್ಲೇ ಇಲ್ಲ. ಅಂದ್ರೆ ಆವಾಗೂ ಕೂಡ ನಮ್ಗೆ ಈ ಪ್ರಪಂಚದ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಅಚಿಂತ್ಯ ಭೇದ ತತ್ವ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ಜೀವಿಗೆ ಭಗವಂತನ ಜೊತೆಗೆ ಸಂಬಂಧ ಇದೆ. ಹೇಗೆ ಸೂರ್ಯ ಮತ್ತೆ ಸೂರ್ಯದ ಕಿರಣಗಳು, ಸೂರ್ಯನಿಂದ ಸೂರ್ಯದ ಕಿರಣಗಳು ಬರ್ತವೆ. ಆದ್ರೆ ಬೆಳಿಗ್ಗೆ ಹೊತ್ತು ನಾವು ಮಕ್ಳಿಗೆ ಹೇಳ್ತೇವೆ, ನೋಡು ಕಿಟಕಿ ಹೊರಗಡೆ ನೋಡಿ ಸೂರ್ಯ ಬಂದ್ಬಿಟ್ಟಿದ್ದಾನೆ ಅಂತ. ಸೂರ್ಯ ಕಿಟಕಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಿಟಕಿ ಹೊರಗಡೆ ಸೂರ್ಯ ಬಂದ್ಬಿಟ್ರೆ ಎಲ್ಲ ಸುಟ್ಟು ಬಿಡುತ್ತೆ ಅಲ್ಲಿ. ಆದ್ರೆ ಸೂರ್ಯದ ಕಿರಣಗಳು ಅಲ್ಲಿ ಬರ್ತಾ ಇದ್ದಾವೆ. ಸೂರ್ಯದ ಕಿರಣಗಳು ಬರ್ತಿರೋದ್ರಿಂದ ನಮ್ಗೆ ಏನ್ ಅನಿಸ್ತಾ ಇದೆ, ಸೂರ್ಯ ಬಂದಿದ್ದಾನೆ ಅಂತ. ಆದ್ರೆ ಆ ಕಿರಣಗಳಲ್ಲಿ ಸೂರ್ಯನಲ್ಲಿ ಸಂಬಂಧ ಇದೆ. ಕಿರಣಗಳು ಸೂರ್ಯನಿಂದ ಸ್ವತಂತ್ರ ಇರ್ಲಿಕ್ಕಾಗಲ್ಲ, ಸೂರ್ಯ ಕಿರಣಗಳಿಂದ ಸ್ವತಂತ್ರ ಇರ್ಲಿಕ್ಕಾಗಲ್ಲ. ನಿರಂತರವಾಗಿ ಇಬ್ರು ಜೊತೆಗೆ ಇರ್ಬೇಕು. ಆದ್ರೆ ನಮ್ಮ ಮನೆಯಲ್ಲಿ ಬರೋದು ಸೂರ್ಯ ಕಿರಣ. ಆ ಸೂರ್ಯನಷ್ಟು ಶಕ್ತಿ ಸೂರ್ಯದ ಕಿರಣಗಳಲ್ಲಿ ಇರಲ್ಲ. ಆ ತರ ಜೀವಾತ್ಮ ಮತ್ತೆ ಪರಮಾತ್ಮ ಸಂಬಂಧ ಇದೆ. ಜೀವಾತ್ಮ ಪರಮಾತ್ಮನಿಂದ ಬೇರೆ ಆಗಿದ್ದಾರೆ, ಆದ್ರೂ ಕೂಡ ಪರಮಾತ್ಮನಿಂದನೇ ಬಂದಿದ್ದು ಜೀವಾತ್ಮ. ಅವ್ರ ಜೊತೆಗೆ ನಿತ್ಯ ಸಂಬಂಧ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅವರು ಪರಮಾತ್ಮನಿಂದ ಸ್ವತಂತ್ರವಾಗಿ ದ್ವೈತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ಸಮಯದಲ್ಲಿ ಪರಮಾತ್ಮನಲ್ಲಿ ಲೀನ ಆಗಿಲ್ಲ. ಅವರು ತಮ್ಮ ಸ್ವಾತಂತ್ರ್ಯತೆಯನ್ನು ಇಟ್ಕೊಂಡಿದ್ದಾರೆ ಅವರು. ಈ ತಿಳುವಳಿಕೆ ಬಹಳ ಮುಖ್ಯವಾದದ್ದು. ಇದಕ್ಕೆ ಪದಾರ್ಥ ಸಂಗ್ರಹದಲ್ಲಿ ಒಂದು ಪುಸ್ತಕ, ಒಂದು ಇದೆ, ಒಂದು ಸಾದೃಶ್ಯ ಅನ್ನೋ ಒಂದು ಪದಾರ್ಥ ಇದೆ. ಈ ಸಾದೃಶ್ಯ ಅನ್ನೋ ಪದಾರ್ಥ ಸಾಮಾನ್ಯ ನೈಯಾಯಿಕರು, ತಾರ್ಕಿಕರು ನಂಬಲ್ಲ. ಆದ್ರೆ ವೈಷ್ಣವರು ವಿಶೇಷವಾಗಿ ಸಾದೃಶ್ಯ ಅನ್ನೋ ಪದಾರ್ಥವನ್ನು ನಂಬ್ತಾರೆ. ಅವ್ರ ಪ್ರಕಾರ ಯಾವುದೇ ಎರಡು ವಸ್ತುಗಳಲ್ಲಿ ಸಾದೃಶ್ಯ ಇರುತ್ತೆ. ಸಾದೃಶ್ಯ ಅಂದ್ರೆ ಈ ತರ ಇದೆ, ನಾನು ಈ ತೋರಿಸ್ಬೋದು, ಈ ಪೆನ್ಸಿಲ್ ಇದೆ, ನಿಮ್ಮಲ್ಲಿ ಈ ತರ ಪೆನ್ಸಿಲ್ ಇದೆಯಾ ಅಂತ ಕೇಳ್ಬೋದು. ಈ ತರ ಪೆನ್ಸಿಲ್ ನಿಮ್ಮಲ್ಲಿ ಇದೆಯಾ ಅಂತ, ಪೆನ್ಸಿಲ್ ಸಾದೃಶ್ಯ ಇದೆ ಅಂತ. ಈ ತರ ಇರೇಸರ್ ಇದೆ, ಈ ತರ ಇರೇಸರ್ ನಿಮ್ಮ ಹತ್ರ ಇರ್ಬೇಕು, ಅದಕ್ಕೆ ಸಾದೃಶ್ಯ ಅಂತಾರೆ. ಅದೇ ತರ ಪರಮಾತ್ಮನ್ ತರ ಇರುವಂತ ಜೀವ, ಅದಕ್ಕೆ ಪರಮಾತ್ಮನಲ್ಲಿ ಜೀವನಲ್ಲಿ ಸಾದೃಶ್ಯ ಸಂಬಂಧ ಇದೆ ಅಂತ ಹೇಳ್ತಾರೆ. ಆ ತರ ಇದು ಅಚಿಂತ್ಯ ಭೇದ ತತ್ವಕ್ಕೆ ಶಾಸ್ತ್ರ ಪ್ರಮಾಣ. ಜೀವ ಮತ್ತೆ ಪರಮಾತ್ಮನಲ್ಲಿ ಸಾದೃಶ್ಯ ಇರುತ್ತೆ. ಅವರಲ್ಲಿ ಆ ತರ ಇದ್ದಾರೆ ಅಂತ ಹೇಳ್ಬೋದು. ಹೇಗೆ ಸಮುದ್ರದ ಒಂದು ಹನಿ ನೀರು,
ಅದು ಸಮುದ್ರದ ತರ ಇರುತ್ತೆ, ಉಪ್ಪು ಇರುತ್ತೆ, ನೀರು ಹಸಿ ಮಾಡುತ್ತೆ ಕೈಯನ್ನ. ಈ ಎಲ್ಲ ಸಮುದ್ರ ಏನ್ ಮಾಡ್ಬೋದು, ಆ ಹನಿ ನೀರು ಕೂಡ ಮಾಡ್ಬೋದು. ಆದ್ರೆ ಸಮುದ್ರ ಎಷ್ಟು ವಿನಾಶ ಮಾಡುತ್ತೆ, ಅದು ಆ ಒಂದ್ ಹನಿ ನೀರು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಶಕ್ತಿಯಲ್ಲಿ ಎರಡು ಬೇರೆ ಇದ್ದಾವೆ. ಅದೇ ತರ ಭಗವಂತ ಮತ್ತೆ ಜೀವ, ಭಗವಂತ ಪರಬ್ರಹ್ಮ ಶಕ್ತಿಯಲ್ಲಿ ಅನಂತ, ಜೀವ ಅಣು. ಅಣೋರಣೀಯಾಮ್ ಮಹತೋರ್ ಮಹಿಯಾಮ್ ಕಠೋಪನಿಷತ್ತಲ್ಲಿ ಇರುತ್ತೆ. ಎಲ್ಲಕ್ಕಿಂತ ದೊಡ್ಡದು, ಎಲ್ಲಕ್ಕಿಂತ ಸಣ್ಣದು ಅಂತ. ಇದು ಅಚಿಂತ್ಯ ಭೇದ ಭೇದ ತತ್ವದ ಮುಖಾಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗುತ್ತೆ. ಯಾಕಂದ್ರೆ ಜೀವಿ ಎಲ್ಲಕ್ಕಿಂತ ಚಿಕ್ಕದು, ಆ ಪರಬ್ರಹ್ಮ ಎಲ್ಲಕ್ಕಿಂತ ದೊಡ್ಡವರು. ಒಂದೇ ಸಮಯದಲ್ಲಿ ಪರಬ್ರಹ್ಮ ಎಲ್ಲಕ್ಕಿಂತ ಚಿಕ್ಕವರು ಆಗ್ಬೋದು. ವರಾಹ ದೇವರು ಬ್ರಹ್ಮನ್ ಮೂಗಿನಿಂದ ಬಂದ್ರು ಹೊರಗಡೆ. ಯಾವಾಗ ಭೂಮಿ ದೇವಿ ಮಣ್ಣಲ್ಲಿ ನೀರಲ್ಲಿ ಬಿದ್ದಿದ್ರು, ಆವಾಗ ಬ್ರಹ್ಮದೇವರು ಮೂಗಿನಿಂದ ವರಾಹ ದೇವರು ಬಂದ್ರು. ಎಲ್ಲಕ್ಕಿಂತ ಚಿಕ್ಕವರಾಗಿದ್ರು, ಕಾಣ್ತಾನೆ ಇರ್ಲಿಲ್ಲ, ಅಷ್ಟು ಚಿಕ್ಕವರಾಗಿದ್ರು. ಆದ್ರೆ ಬಂದ ತಕ್ಷಣ ಇಡೀ ಬ್ರಹ್ಮಾಂಡದಷ್ಟು ದೊಡ್ಡವರಾಗ್ಬಿಟ್ರು ಒಂದೇ ಕ್ಷಣದಲ್ಲಿ. ಆ ಚಿಂತೆ ಶಕ್ತಿ ಭಗವಂತನಲ್ಲಿದೆ. ನಮ್ದೇನ್ ಭಗವಂತನ ಜೊತೆಗೆ ಸಂಬಂಧ? ನಮ್ಮ ಸಂಬಂಧ ಭಗವಂತನ ಜೊತೆಗೆ ಸೇವ್ಯ ಸೇವಕ ಭಾವ. ಭಗವಂತ ಸೇವ್ಯ, ನಾವು ಸೇವಕರು. ನಾವು ಭಗವಂತನ ಸೇವೆಯನ್ನು ಮಾಡಬೇಕು, ಅದು ಸಂಬಂಧ. ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಭಗವಂತನ ಸೇವೆ ಮಾಡಿದ್ರೆ ನಮ್ಮ ಭೌತಿಕ ಸಮಸ್ಯೆಗಳು, ಕಷ್ಟಗಳು ಎಲ್ಲ ನಿವಾರಣೆ ಆಗ್ಬಿಡ್ತವೆ. ಅದಾಗಿ ಈ ಜಗತ್ತಿನಲ್ಲಿ ಜೀವಿಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ, ಸಾಕಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ 1000 ಕಾರಣಗಳನ್ನ ಹೇಳ್ಬೋದು. ದುಡ್ಡಿನ ಕೊರತೆಯಿಂದ ಕಷ್ಟ ಅನುಭವಿಸ್ತಿದ್ದಾರೆ, ಅಥವಾ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಅಂತ ಕಷ್ಟ ಅನುಭವಿಸ್ತಿದ್ದಾರೆ, ಅವರು ಪತ್ನಿಯಿಂದ ಕಷ್ಟ ಅನುಭವಿಸ್ತಿದ್ದಾರೆ, ಅವ್ರ ಮಕ್ಕಳಿಂದ ಕಷ್ಟ ಅನುಭವಿಸ್ತಿದ್ದಾರೆ, ತಂದೆ ತಾಯಿಯಿಂದ ಕಷ್ಟ ಅನುಭವಿಸ್ತಿದ್ದಾರೆ. ಈ ದೇಶದಲ್ಲಿ ಹುಟ್ಟಿದೇವಿ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೆ. 1000 ಕಾರಣಗಳನ್ನ ಹೇಳ್ಬೋದು. ಆದ್ರೆ ಮೂಲ ಕಾರಣ ಏನು? ನಾವು ಭಗವಂತನ ಸೇವಕರು, ಭಗವಂತನ ದಾಸರು. ಇದನ್ನ ಅರ್ಥ ಮಾಡ್ಕೊಳ್ಳದೆ ನಮ್ಮ ಜೀವನದಲ್ಲಿ ಎಲ್ಲಾ ತರದ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇದು ಬಹಳ ಮಹತ್ವಪೂರ್ಣವಾದದ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಭಗವಂತನ ಪೂಜೆ ಮಾಡಿದ್ರೆ, ಭಗವಂತನ ಸೇವೆ ಮಾಡಿದ್ರೆ ಎಲ್ಲಾ ತರದ ಕಷ್ಟದಿಂದ ನಿವಾರಣೆ ಆಗುತ್ತೆ. ಮತ್ತೆ ಭಗವಂತ ಬಿಟ್ಟು ಬೇರೆ ಯಾರ ಆಶ್ರಯ ತಗೊಳ್ಳೋ ಅವಶ್ಯಕತೆ ಇಲ್ಲ, ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ದೇವಿ ದೇವತಾಗಳ ಆಶ್ರಯ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ, ಭಗವಂತನ ಆಶ್ರಯ ತಗೊಂಡ್ರೆ ಸಾಕು, ಎಲ್ಲಾ ಸಮಸ್ಯೆಗಳ ಪರಿಹಾರ ಆಗ್ಬಿಡುತ್ತೆ. ಹಾಗಂತೆ ನಾವು ದೇವಿ ದೇವತೆಗಳಿಗೆ ಆದರ ಮಾಡಬಾರ್ದು ಅಂತಲ್ಲ, ಅವರಿಗೆ ನಾವು ಆದರ ಮಾಡಬೇಕು, ಸನ್ಮಾನ ಮಾಡಬೇಕು. ಆದ್ರೆ ಅವರ ಆಶ್ರಯ ತಗೊಳ್ಳೋದು ಅವಶ್ಯಕತೆ ಇಲ್ಲ, ಭಗವಂತನ ಆಶ್ರಯ ತಗೊಂಡ್ರೆ ಸಾಕು. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ಯತ್ ಸ್ಕಂದ ಭುಜೋಪಶಾಖ. ಹೇಗೆ ಮರದ್ದು ಜಡಕ್ಕೆ ನೀರು ಹಾಕಿದ್ರೆ ಪ್ರತಿಯೊಂದು ಎಲೆಗೆ ನೀರು ಮುಟ್ಬಿಡುತ್ತೆ, ವಿಶೇಷವಾಗಿ ಎಲೆಗಳಿಗೆ, ಟೊಂಗೆಗಳಿಗೆ, ಹಣ್ಣುಗಳಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕೆಳಗಡೆ ಮೂಲ ಏನಿದೆ ಅದಕ್ಕೆ ನೀರು ಹಾಕ್ಬಿಟ್ರೆ ಸಾಕು ಜಡಕ್ಕೆ. ಅದೇ ತರ ಭಗವಂತನ ಒಬ್ಬರಿಗೆ ಅಚ್ಯುತ ಭಗವಂತನಿಗೆ ಒಬ್ಬರಿಗೆ ಪೂಜೆ ಮಾಡಿದ್ರೆ ಸಾಕು, ಬೇರೆ ಯಾರಿಗೆ ವಿಶೇಷವಾಗಿ ಅವ್ರ ಆಶ್ರಯ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಶ್ರಯ ತಗೊಂಡ್ರೆ ಏನಾಗುತ್ತೆ, ಭಕ್ತಿ ಹಾನಿ ಆಗುತ್ತೆ. ನಾವು ಭಗವಂತನ ಭಕ್ತಿ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ, ಭಕ್ತಿಯಲ್ಲಿ ಹಾನಿ ಆಗುತ್ತೆ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶುಶ್ರೂಷುಭಿ ತತ್ಕ್ಷಣ. ಶುಶ್ರೂಷುಭಿ ಅಂದ್ರೆ ಶ್ರವಣ ಮಾಡ್ಬೇಕು, ಕೇಳ್ಬೇಕು. ಯಾರ ಹತ್ರ ಕೇಳ್ಬೇಕು? ಒಬ್ಬ ಭಕ್ತರ ಹತ್ರ ಕೇಳ್ಬೇಕು. ಯಾವ ಭಾವನೆಯಲ್ಲಿ ಕೇಳ್ಬೇಕು? ನಿರ್ಮತ್ಸರಾಣಾಂಸತ, ನಮ್ಮ ಮಾತ್ಸರ್ಯವನ್ನು ತ್ಯಾಗ ಮಾಡಿ ವಿನಯಪೂರ್ಣ ಭಾವನೆಯಿಂದ, ನನಗೆ ಗೊತ್ತಿಲ್ಲ ಅನ್ನೋ ಅಂತ ಭಾವನೆಯಿಂದ ಕೇಳ್ಬೇಕು. ನಾವು ಕಲಿಯೋದು ಯಾವಾಗ ಸಾಧ್ಯ? ಯಾವಾಗ ನನಗ್ ಗೊತ್ತಿಲ್ಲ ಅನ್ನುವಂತ ಭಾವನೆ ಬರುತ್ತೆ, ಅವಾಗ ಕಲಿಯೋಕ್ ಸಾಧ್ಯ. ಎಲ್ಲಿವರೆಗೆ ನನಗೆಲ್ಲಾ ಗೊತ್ತಿದೆ ಅನ್ನೋ ಭಾವನೆ ಇರುತ್ತೆ, ಅಲ್ಲಿವರೆಗೆ ಪಾಠ ಕಲಿಯೋದು ತುಂಬಾ ಕಷ್ಟ. ಯಾವುದೇ ವಿಷಯ ಇರ್ಲಿ, ನೀವು ಒಂದು ಅಡಿಗೆ ವಿಷಯ ಇರ್ಲಿ, ಒಂದು ಶಾಸ್ತ್ರ ವಿಷಯ ಇರ್ಲಿ, ಒಂದು ನಾಟ್ಯಶಾಸ್ತ್ರ ಇರ್ಲಿ, ಒಂದು ಹಾಡು ಹಾಡೋದಿರ್ಲಿ, ಪ್ರತಿಯೊಂದು ವಿಷಯದಲ್ಲಿ ನೀವು ಏನೇ ಕಲಿಬೇಕಂದ್ರೂ, ಒಂದು ಗಣಿತ ಇರ್ಲಿ, ನನಗೆ ಗೊತ್ತಿದೆ ಅನ್ನುವಂತ ಭಾವನೆಯಲ್ಲಿದ್ರೆ ಯಾವತ್ತೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಮಗೇನು ಜ್ಞಾನ ಇದೆ, ನಾವು ಇವ್ರ ಹತ್ರ ಕಲಿಬೇಕು ಅನ್ನುವಂತ ಭಾವನೆಯಲ್ಲಿ ಬಂದ್ರೆ ಕಲಿಯೋದು ತುಂಬಾ ಸುಲಭ ಆಗುತ್ತೆ. ಅರ್ಜುನ ಆರಂಭದಲ್ಲಿ ಒಂದು ಅಧ್ಯಾಯದಲ್ಲಿ ಬಹಳಷ್ಟು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದರ ಪರಿಣಾಮ ಏನಾಯ್ತು, ಎಷ್ಟೇ ಪಾಂಡಿತ್ಯ ಪ್ರದರ್ಶನ ಮಾಡಿದ್ರು ಕೂಡ ಶೋಕದಿಂದ ಹೊರಗಡೆ ಬರ್ಲಿಲ್ಲ, ದುಃಖದಿಂದ ಹೊರಗಡೆ ಬರ್ಲಿಲ್ಲ. ಅವಾಗ ಅರ್ಜುನಿಗೆ ಗೊತ್ತಾಯ್ತು, ನಾ ಏನ್ ಮಾಡಿದ್ರು ದುಃಖದಿಂದ ಹೊರಗಡೆ ಬರ್ತಾ ಇಲ್ಲ, ಅದಕ್ಕೆ ಇವತ್ತು ಭಗವಂತನ ಆಶ್ರಯ ತಗೊಳ್ಳೋ. ಭಗವಂತ ಎಲ್ಲಿ
ದಾರಿ ತೋರಿಸ್ತಾನೆ, ಆ ದಾರಿಯಲ್ಲಿ ನಡ್ಕೊ ತಗೋಣ ಅಂತ ಯಾವಾಗ ಸಂಕಲ್ಪ ಮಾಡಿದ್ರು ಅವಾಗ ಅವ್ರಿಗೆ ಮಾರ್ಗದರ್ಶನ ಸಿಗೋಕ್ ಶುರುವಾಯ್ತು. ಈ ಸ್ತರಕ್ಕೆ ಪ್ರತಿಯೊಂದು ಜೀವ ಬರಬೇಕು, ಅವಾಗ ದುಃಖಿನಿಂದ ಕಷ್ಟದಿಂದ ಹೊರಗಡೆ ಬರ್ತಾರೆ. ಯಾವಾಗ ಕಾರ್ಪಣ್ಯ ದೋಷೋಪದ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತ ಯಶ್ರೇಯಸ್ಯಾಂ ನಿಶ್ಚಿತಾನ್ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾದಿಮಾಂ ತಂ ಪ್ರಪನ್ನಂ. ನನ್ನ ಕಷ್ಟಗಳು ನಿವಾರಣೆ ಆಗ್ತಾ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಈ ದುಃಖ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿನ್ನ ಶಿಷ್ಯನಾಗ್ತೀನಿ, ನನಗೆ ದಯವಿಟ್ಟು ಮಾರ್ಗದರ್ಶನ ಕೊಡು ಅನ್ನುವಂತ ಭಾವನೆ ಯಾವಾಗ ಅರ್ಜುನಲ್ಲಿ ಬಂತು ಆವಾಗ ಅವರು ಕಷ್ಟಗಳ ನಿವಾರಣೆ ಆಗಕ್ ಶುರು ಆಯ್ತು. ಅದಕ್ಕೆ ನಾವು ಕೂಡ ಆ ಥರ ಯಾವಾಗ ಶ್ರವಣ ಮಾಡ್ತೀವಿ, ನನಗೆ ಗೊತ್ತಿಲ್ಲ, ನಾವು ಕೇಳ್ಬೇಕು ಅನ್ನುವಂಥ ಭಾವನೆಯಿಂದ ಶ್ರವಣ ಮಾಡ್ಬೇಕು, ಆವಾಗ ಜ್ಞಾನ ಬರುತ್ತೆ. ಮತ್ತೆ ಆ ಶ್ರವಣ ಮಾಡ್ಲಿಕ್ಕೆ ವಯಸ್ಸಿಲ್ಲ, ಯಾವ ವಯಸ್ಸಲ್ಲೂ ಆ ಥರ ಮಾಡ್ಬೋದು, ಯಾವ ಪರಿಸ್ಥಿತಿಯಲ್ಲೂ ಯಾವ ಸಮಯದಲ್ಲೂ ಮಾಡ್ಬೋದು. ನಮ್ಮ ಎಷ್ಟೋ ಸರಿ ನಮ್ಮ ಸಂಸ್ಥೆಯಲ್ಲಿ ತುಂಬಾ ವರಿಷ್ಠ ಭಕ್ತರು ಕೂಡ ಯಾರಾದ್ರೂ ಹೊಸ ಭಕ್ತರು ಪ್ರವಚನ ಕೊಡ್ತಾ ಇರ್ತಾರೆ, ಬಂದು ಕೂತ್ಕೊಳ್ತಾರೆ, ಕೇಳ್ತಾರೆ, ಈ ತರ ನಾವು ನೋಡಿದ್ದೀವಿ. ಯಾಕಂದ್ರೆ ಶ್ರವಣ ಬಹಳ ಮುಖ್ಯ. ಆ ಶ್ರವಣ ಇರೋದ್ರಿಂದ ಏನಾಗುತ್ತೆ, ಅದರಿಂದ ಭಕ್ತಿ ಅದಾಗೆ ಜಾಗೃತವಾಗುತ್ತೆ. ಈ ಶ್ರವಣ ಬಹಳ ಭಾಗ್ಯದಿಂದ ಸಿಗುತ್ತೆ, ಎಲ್ಲರಿಗೂ ಸಿಗಲ್ಲ ಇದು. ಬಹಳ ಕಡಿಮೆ ಜನರಿಗೆ ರುಚಿ ಇದೆ ಭಾಗವತದ ವಿಷಯದಲ್ಲಿ ಕೇಳಲಿಕ್ಕೆ, ಭಗವದ್ಗೀತೆ ವಿಷಯದಲ್ಲಿ ಕೇಳಲಿಕ್ಕೆ. ಈ ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ ನಿದ್ರಾರ್ಯಾರ್ಯತೆ ನಕ್ತಂ ವ್ಯವಾಯೇನ ಚವಾವಯ ದಿವಾಚಾರ್ತೆ ಹಯಂ ರಾಜನ್ ಕುಟುಂಬ ಭರಣೇನವ. ಸುಖದೇವ್ ಗೋಸ್ವಾಮಿಗಳು ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಅವರು ಕೊಟ್ಟಿರೋ ಮೊದಲೇ ಶ್ಲೋಕಗಳಿವು. ಅವ್ರೇನಂತಾರೆ ಅಂದ್ರೆ, ಸಾವಿರಾರು ವಿಷಯಗಳಿದಾವೆ ಪ್ರಪಂಚದಲ್ಲಿ ಮಾತಾಡ್ಲಿಕ್ಕೆ. ರಾಜಕಾರಣಿ ವಿಷಯ ಇದೆ, ಕ್ರೀಡೆ ವಿಷಯದಲ್ಲಿ ಚರ್ಚೆ ಇದೆ, ಏನಾದ್ರೂ ಕ್ರಿಕೆಟ್ ಆ ಫುಟ್ಬಾಲು ಆ ವಿಷಯದಲ್ಲಿ ಚರ್ಚೆ ಇದೆ, ಮತ್ತೆ ಏನ್ ಬೇಕಾದಷ್ಟು ವಿಷಯಗಳಿರ್ಬೋದು. ಇಷ್ಟು ಎಲ್ಲಾ ವಿಷಯಗಳು ಜನರು ಸಮಯ ಹಾಳು ಮಾಡ್ತಾ ಇರ್ತಾರೆ. ಸಾಯಂಕಾಲ ಪಾರ್ಕದಲ್ಲಿ ರಿಟೈರ್ ಆಗಿರುವಂತ ಜನ ಕೂತ್ಕೊಂಡಿರ್ತಾರೆ, 1000 ವಿಷಯಗಳಿರ್ತಾರೆ ಮಾತಾಡಕ್ಕೆ. ಅವ್ರಿಗೆ ಆ ಮನೆ ಸಮಸ್ಯೆ, ಈ ಮನೆ ಸಮಸ್ಯೆ, ಆ ದೇಶದ ಸಮಸ್ಯೆ, ಈ ದೇಶದ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, 1000 ವಿಷಯಗಳು ಚರ್ಚೆ ಮಾಡ್ಲಿಕ್ಕಿರ್ತಾರೆ. ಆದ್ರೆ ದುರ್ಭಾಗ್ಯ ಏನಂದ್ರೆ ಇವ್ರು ಯಾರಿಗೆ ಆತ್ಮತತ್ವದ ವಿಷಯದಲ್ಲಿ ಚರ್ಚೆ ಇಲ್ಲ. ನಾವು ಕುತ್ಕೊಂಡು ಅವ್ರ ಜೊತೆಗೆ ಗಂಟೆಗಟ್ಲೆ ಚರ್ಚೆ ಮಾಡ್ಲಿಕ್ಕೆ ನಮ್ ಇಸ್ಕಾನ್ ದೇವಸ್ಥಾನದಲ್ಲಿ ಸಿದ್ಧರಾಗಿದೆ. ನಾವಲ್ಲಿ ಕೂತ್ಕೊಂಡಿರ್ತೇವೆ, ಯಾರಾದ್ರೂ ಬರ್ಲಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡೋಣ ಅಂತ. ಆದ್ರೆ ಯಾರಿಗೂ ಅಲ್ಲಿ ಬಂದು ಈ ಭಗವತ್ ತತ್ವ ವಿಜ್ಞಾನದ ವಿಷಯದಲ್ಲಿ ಚರ್ಚೆ ಮಾಡೋ ರುಚಿ ಇಲ್ಲ. ಭಗವಂತನ ಲೋಕದಲ್ಲಿ ಏನ್ ನಡೀತಾ ಇದೆ, ಆ ಲೋಕದಿಂದ ಏನ್ ನ್ಯೂಸ್ ಇದೆ, ಅಲ್ಲಿಂದ ಏನ್ ಸುದ್ದಿ ಇದೆ, ಆ ವಿಷಯದಲ್ಲಿ ಚರ್ಚೆ ಇಲ್ಲ. ಈ ಲೌಕಿಕ ನಶ್ವರ ಪ್ರಪಂಚದ್ದು, ಅದು ಚರಿತ್ರಹೀನ ವ್ಯಕ್ತಿಗಳು, ಅಂತವ್ರ ವಿಷಯದಲ್ಲಿ ಚರ್ಚೆ ಮಾಡೋದು ಅತಿ ಸ್ವಾರಸ್ಯಕರವಾಗಿದೆ, ಬಹಳ ರುಚಿ ಸಿಗುತ್ತೆ ಜನರಿಗೆ. ಆದ್ರೆ ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ದೇವೋತ್ತಮ ಪರಮ ಪುರುಷ, ಪರಮ ಶುದ್ಧವಾಗಿರುವಂತ ಭಗವಂತ, ಅವ್ರು ಎಷ್ಟೆಲ್ಲಾ ಲೀಲೆಗಳನ್ನ ಮಾಡ್ತಾರೆ. ನಾವು ನಿರಾಕಾರ್ಯವಾದಿಗಳ ತರ ಅಲ್ಲ, ನಮ್ಮ ಭಗವಂತ ಸಾಕ್ಷಾತ್ ಲೀಲೆಗಳನ್ನ ಮಾಡ್ತಾನೆ. ಸ್ನೇಹಿತರ ಜೊತೆಗೆ ಆಟ ಆಡ್ತಾನೆ, ಗೋಪಿಗಳ ಜೊತೆಗೆ ರಾಸಕ್ರೀಡೆ ಮಾಡ್ತಾನೆ, ಯಶೋದಾ ಮಾಯಿ ಜೊತೆಗೆ ಲೀಲೆ ಮಾಡ್ತಾನೆ, ರಾಜಕಾರಣ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಯಾವ್ದು ಒಂದು ವಿಷಯ ಮಾಡಲ್ಲ ಅಂತಲ್ಲ, ಎಲ್ಲ ಪ್ರತಿ ಒಂದು ರಸ ಭಗವಂತನಲ್ಲಿದೆ. ಅದಕ್ಕೆ ಭಗವಂತನಿಗೆ ರಸೋ ವಯಸ್ಸಹ ಅಂತಾರೆ. ಅವ್ ಎಲ್ಲಾ ರಸಗಳಲ್ಲೂ ಅವನಲ್ಲಿ ಪೂರ್ಣವಾಗಿರ್ತವೆ. ಅದಕ್ಕೆ ಭಗವಂತ ಎಲ್ಲಾ ರಸಗಳನ್ನ ಪ್ರಕಟ ಮಾಡ್ತಾನೆ. ಭಗವಂತನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಒಂದು ಕ್ಷಣ ಸಾಕಾಗಲ್ಲ, ಇಷ್ಟು ವಿಷಯಗಳಿದಾವೆ. ನಾವು ನಿರಂತರವಾಗಿ ಮಾತಾಡ್ತಾ ಇರ್ಬೋದು ಭಗವಂತನ ವಿಷಯದಲ್ಲಿ. ಆದ್ರೆ ಈ ವಿಷಯ ತುಂಬಾ ಭಾಗ್ಯದಿಂದ ಸಿಗುತ್ತೆ. ಬಹಳ ಕಡಿಮೆ ಜನರಿಗೆ ಈ ಅವಕಾಶ ಸಿಗುತ್ತೆ ಭಗವಂತನ ವಿಷಯವನ್ನು ಕೇಳಲಿಕ್ಕೆ. ಆದ್ರೆ ಬೇರೆ ಯಾಕಂದ್ರೆ ಅದು ಹಳೆ ಜನ್ಮದ ಸುಕೃತಿಯಿಂದ ಬಂದಿರ್ಬೇಕು. ಕೋಟಿ ಜನ್ಮ ಸುಕೃತಿ, ಸುಮಾರು ಜನರು ಜನ್ಮ ಒಳ್ಳೆ ನಾವು ಕಾರ್ಯಗಳನ್ನ ಮಾಡ್ತಾ ಇರ್ಬೇಕು. ಒಳ್ಳೆ ಕಾರ್ಯ ಅಂದ್ರೆ ಭಕ್ತಿಯುತ ಸೇವೆಯನ್ನು ಮಾಡ್ತಾ ಇರ್ಬೇಕು. ಆ ತರ ಸೇವೆ ಮಾಡ್ತಾ ಮಾಡ್ತಾ ಕೊನೆಗೆ ಈ ಭಾಗವತ ಶ್ರವಣ ಮಾಡುವಂತ ಅವಕಾಶ ಸಿಗುತ್ತೆ. ಅದಕ್ಕೆ ಭಾಗವತ ಶ್ರವಣಕ್ಕೆ ಏನ್ ಪಾತ್ರಗಳಿದ್ದಾರೆ, ಭಾಗವತ ಅಧ್ಯಯನಕ್ಕೆ ಏನ್ ಪಾತ್ರಗಳಿದ್ದಾರೆ, ತುಂಬಾ ದುರ್ಲಭವಾಗಿದೆ. ಸಾಮಾನ್ಯ ಎಲ್ಲರಿಗೂ ಈ ಅವಕಾಶ ಸಿಗಲ್ಲ. ಅದಕ್ಕೆ ಯಾರಿಗೆ ಸಿಕ್ಕಿದೆ ಅವರು ಬಿಡಬಾರ್ದು. ಯಾರಿಗೆ ಭಾಗವತ ಶ್ರವಣ ಮಾಡುವಂತ ರುಚಿ ಇದೆ, ಭಾಗವತ ಭಕ್ತರ ಸಂಘದಲ್ಲಿ ಭಾಗವತ ಶ್ರವಣ ಮಾಡೋ ಅವಕಾಶ ಸಿಕ್ಕಿದೆ, ಅವರು ಈ ಅವಕಾಶವನ್ನು ಬಿಡಬಾರ್ದು. ಯಾಕಂದ್ರೆ ಈ ಶ್ರವಣ ಒಂದೇ ಸಾಕು.
ನವವಿಧ ಭಕ್ತಿಯಲ್ಲಿ ಶ್ರವಣ ಒಂದೇ ಸಾಕು. ಈ ಶ್ರವಣ ಒಂದೇ ನಮಗೆ ನಮ್ಮ ಇರುವಂತ ಬದ್ಧ ಅವಸ್ಥೆಯಿಂದ ಮೇಲೆ ಎತ್ತುತ್ತೆ. ಬೇರೆ ಯಾವ ಭಕ್ತಿ ವಿಧಗಳು ಇರ್ಲಿಲ್ಲ, ಶ್ರವಣ ಒಂದೇ ಇದ್ರೂ ಸಾಕು. ನಾವು ಎಷ್ಟೋ ಜನ್ಮ ಸುಕೃತಿ ಬೇಕು, ಆದ್ರೆ ಕೆಲವೇ ಕ್ಷಣ ಶ್ರವಣ ಮಾಡ್ಬಿಟ್ರೆ ಆ ಶ್ರವಣದಲ್ಲಿ ಸುಕೃತಿ ಬಂದ್ಬಿಡುತ್ತೆ. ಅದಕ್ಕೆ ಈ ಶ್ರವಣ ಬಹಳ ಮುಖ್ಯವಾದದ್ದು. ಭಾಗವತ ಶ್ರವಣ ನಿತ್ಯವಾಗಿ ಮಾಡ್ಬೇಕು. ಯಾರು ಭಾಗವತ ಶ್ರವಣ ಮಾಡಿದ್ರು, ಪದ್ಮ ಪುರಾಣದಲ್ಲಿ ತುಂಬಾ ಸುಂದರವಾದ ಒಂದು ಘಟನೆ ಇದೆ. ಒಂದು ಸರಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಅವನ ಪತ್ನಿ ಸುಮಾರು ವರ್ಷ ಮಕ್ಕಳಾಗಿರ್ಲಿಲ್ಲ. ಆ ಮಕ್ಕಳಾಗಿರ್ಲಿಲ್ಲ ಅಂತ ಹೇಳಿ ಅವರು ಒಬ್ಬ ಮುನಿ ಹತ್ರ ಹೋಗ್ತಾರೆ. ಅವರು ಒಂದು ಮಾವಿನ ಹಣ್ಣು ಕೊಡ್ತಾರೆ. ಅವ್ರು ಹೇಳ್ತಾರೆ, ಇದನ್ನ ತಗೋ, ಇದನ್ನ ತಿನ್ನು, ಇದನ್ನ ನಿನ್ ಪತ್ನಿಗೆ ತಿನ್ಲಿಕ್ಕೆ ಕೊಡು, ಅದನ್ನ ತಿಂದ್ರೆ ಗರ್ಭಿಣಿಯಾಗಿ ಒಂದು ಮಗು ಹುಟ್ಟುತ್ತೆ, ಒಳ್ಳೆ ಮಗು ಹುಟ್ಟುತ್ತೆ ಅಂತ. ಅವರಿಗೆ ಏನಾಗುತ್ತೆ, ಅವ್ರಿಗೆ ಆಸಕ್ತಿ ಇರಲ್ಲ, ಮಕ್ಕಳು ಹುಟ್ಟಿಸ್ಬೇಕು ಅನ್ನೋ ಆಸಕ್ತಿ ಇರಲ್ಲ. ಅವ್ರೇನ್ ಮಾಡ್ತಾರೆ, ಆ ಮಾವಿನ ಹಣ್ಣನ್ನ ಅವ್ರ ತಂಗಿಗೆ ಕೊಡ್ತಾರೆ. ಅವ್ರ ತಂಗಿ ಚರಿತ್ರೆ ಸರಿ ಇರಲ್ಲ, ಚರಿತ್ರೆಹೀನವಾಗಿರ್ತಾರೆ. ಅದಕ್ಕೆ ಆ ಮಾವಿನ ಹಣ್ಣನ್ನ ಎಸೆದ್ ಬಿಡ್ತಾರೆ. ಅದು ಒಂದು ಹಸು ತಿನ್ನುತ್ತೆ. ಹಸು ತಿಂದು ಆ ಹಸು ಗರ್ಭಿಣಿ ಆಗುತ್ತೆ. ಅದೇ ಸಮಯದಲ್ಲಿ ಅವ್ರ ತಂಗಿ ಏನು ಚರಿತ್ರೆಹೀನವಾಗಿರ್ತಾರಲ್ಲ, ಅವರು ಕೂಡ ಆಕಸ್ಮಿಕವಾಗಿ ಗರ್ಭಿಣಿ ಆಗ್ತಾರೆ. ಆಮೇಲೆ ಇಬ್ಬರಿಗೂ, ಅವಳಿಗೆ ಒಂದು ಮಗ ಹುಟ್ಟಿತು. ಆ ಹಸು ಗರ್ಭದಿಂದ ಒಂದು ಮಗು ಆಯ್ತು. ಆ ಹಸು ಗರ್ಭದಿಂದ ಪುರುಷ ಮಗು ಆಯ್ತು. ಆ ಪುರುಷ ಮಗು ಅದ್ರದ್ದು ಕಿವಿ ಏನಿತ್ತು ಹಸುವಿನ ತರ ಇತ್ತು, ಆದ್ರೆ ಶರೀರ ಸಾಮಾನ್ಯವಾಗಿತ್ತು. ಅದಕ್ಕೆ ಗೋಕರ್ಣ ಅಂತ ಹೆಸರಿಟ್ರು ಆ ಮಗುಗೆ. ಆಮೇಲೆ ಈ ಇನ್ನೊಂದು ಸ್ತ್ರೀಯಿಂದ ಹುಟ್ಟಿರುವಂತದಕ್ಕೆ ದುಂದುಕಾರಿ ಅಂತ ಹೆಸರಿಟ್ರು. ಈಗ ಎರಡೂ ಮಕ್ಕಳು ದೊಡ್ಡ ಆಗ್ತಾ ಏನಾಗುತ್ತೆ, ಆ ಹಸುವಿನಿಂದ ಹುಟ್ಟಿರುವಂತ ಮಗು ವೈರಾಗ್ಯವನ್ನು ಸ್ವೀಕಾರ ಮಾಡುತ್ತೆ. ತುಂಬಾ ಪ್ರಪಂಚದಿಂದ ವೈರಾಗ್ಯ ಬರುತ್ತೆ, ಬಹಳಷ್ಟು ಜ್ಞಾನ ಪ್ರಾಪ್ತಿ ಮಾಡುತ್ತೆ. ಅದು ಮನೆ ಬಿಟ್ಟು ಹೋಗ್ಬಿಡುತ್ತೆ. ಈ ಇನ್ನೊಂದು ಮಗು ಏನಿರುತ್ತಲ್ಲ, ಈ ಇನ್ನೊಂದು ಮಗು ಆ ಸ್ತ್ರೀ ಇವ್ರಿಗೆ ಕೊಟ್ಬಿಡ್ತಾರೆ, ಅವ್ರ ಅಕ್ಕನಿಗೆ ಕೊಟ್ಬಿಡ್ತಾರೆ, ನೀವಿಬ್ರು ನೋಡ್ಕೊಳ್ಳಿ ಅಂತ. ಅವಾಗ ಆ ಮಗು ಬೆಳೀತಾ ತುಂಬಾ ಚರಿತ್ರೆಹೀನವಾಗಿ ಬೆಳೆಯುತ್ತೆ, ತುಂಬಾ ಕೆಟ್ಟದಾಗಿ ಬೆಳೆದು ದೊಡ್ಡವರಾದ್ಮೇಲೆ ತಂದೆ ತಾಯಿ ಹತ್ರ ಕೂಡ ದುಡ್ಡು ವಸೂಲಿ ಮಾಡಕ್ ಶುರು ಮಾಡ್ತಾರೆ. ದುಡ್ಡು ವಸೂಲಿ ಮಾಡ್ತಾ ಕೊನೆಗೆ ತಂದೆ ತಾಯಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ಅವಾಗ ಅವ್ರಿಗೆ ತಂದೆ ತಾಯಿಗೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರ ತಂದೆ ತಾಯಿ ದೇಹ ತ್ಯಾಗ ಮಾಡ್ತಾರೆ. ಆಮೇಲೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಸ್ವಲ್ಪ ವೇಶ್ಯಗಳನ್ನ ತಂದಿಟ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಈ ತರ ಮನೆಯಲ್ಲಿ ತಂದಿಟ್ಕೊಂಡ್ಬಿಡ್ತಾರೆ. ಮತ್ತೆ ಅವರಿಗೆ ಸಾಕ್ಲಿಕ್ಕೆ ಏನ್ ಮಾಡ್ತಾರೆ, ಹೊರಗಡೆ ಹೋಗಿ ಕಳ್ತನ ಮಾಡೋದು, ದರೋಡೆ ಮಾಡೋದು, ಈ ತರ ಮಾಡಿ ಚಿನ್ನ ಎಲ್ಲ ತಗೊಂಡ್ಬರ್ತಾರೆ. ಅದರಿಂದ ಅವ್ರಿಗೆ ಸಂತುಷ್ಟವಾಗಿ ಇರ್ತಾರೆ. ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ, ಅವರು ಈ ತರ ಬಹಳಷ್ಟು ಸಂಪತ್ತು ಕಳ್ತನದಿಂದ ತಗೊಂಡ್ಬರ್ತಾರೆ. ಅವಾಗ ಆ ವೇಶ್ಯಗಳಿಗೆ ಏನಾಗುತ್ತೆ, ಅವರಿಗೆ ಭಯ ಆಗುತ್ತೆ. ಏನಂತೆ, ನಾಳೆ ಇವ್ರಿಗೆ ಯಾರಾದ್ರೂ ಹಿಡ್ಕೊಂಡ್ಬಿಟ್ರೆ ಇವ್ರೇನೋ ಕಾರಾಗೃಹದಲ್ಲಿ ಹೋಗ್ಬಿಡ್ತಾರೆ, ಇವ್ರ ಜೊತೆಗೆ ಸೇರ್ಕೊಂಡಿರೋ ಕಾರಣದಿಂದ ನಮಗೂ ಹೋಗ್ಬೇಕಾಗತ್ತೆ ಅನ್ನೋ ಕಾರಣದಿಂದ ಅವ್ರಿಗೆ ಅವರು ಪತಿ ಅಂದ್ರೆ ದುಡ್ಡು ಒಂದೇ, ಅವ್ರಿಗೆ ಬೇರೆ ಆ ಪತಿ ಇರಲ್ಲ, ಬೇರೆ ಆ ಆಸಕ್ತಿ ಇರಲ್ಲ ಅವ್ರಿಗೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವ್ರಿಗೆಲ್ಲರೂ ಸೇರಿಸಿ ದುಂದುಕಾರಿಯನ್ನ ಹತ್ಯೆ ಮಾಡಿ ಅಲ್ಲೇ ಅವ್ರನ್ನ ಆ ಮನೆಯಲ್ಲಿ ಹುಗಿದ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಅವ್ರಿಗೇನ್ ಹತ್ಯೆ ಮಾಡಿರ್ತಾರೆ, ಆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆ ಮನೆಯಲ್ಲಿ ಒದ್ದಾಡ್ತಾ ಇರುತ್ತೆ. ಅವಾಗ ಅಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಈ ಗೋಕರ್ಣ ಅನ್ನುವಂಥವ್ನು ಅಲ್ಲಿ ಬರ್ತಾನೆ, ಸಾಧು ಅಲ್ಲಿ ಬರ್ತಾರೆ, ನೋಡ್ತಾರೆ. ಯಾರು ಆ ಮನೇಲಿ ಹೋಗ್ತಾ ಇರಲ್ಲ, ಯಾಕಂದ್ರೆ ಏನೋ ವಿಚಿತ್ರ ಘಟನೆಗಳಾಗ್ತಾ ಇರುತ್ತೆ. ಇದು ಪ್ರೇತ ಇರುವಂತ ಮನೆ, ಅದಕ್ಕೆ ನಾವು ಹೋಗಲ್ಲ ಅಂತ ಯಾರು ಹೋಗ್ತಾ ಇರಲ್ಲ. ಇವ್ರು ಹೋಗ್ತಾರೆ, ನೋಡ್ತಾರೆ ಈ ತರ ಪರಿಸ್ಥಿತಿ ಇರುತ್ತೆ. ಅವರು ಗಯಾಕ್ ಹೋಗಿ ಅವ್ರ ತಮ್ಮನ ಹೆಸರಲ್ಲಿ ಶ್ರಾದ್ದ ಮಾಡ್ಕೊಂಡ್ ಬರ್ತಾರೆ. ನೋಡ್ತಾರೆ, ಅದಾಗಿಯೂ ಸಮಸ್ಯೆ ಪರಿಹಾರ ಆಗಿರಲಿಲ್ಲ, ಹಾಗೂ ಕೂಡ ಸಮಸ್ಯೆ ಇರುತ್ತೆ. ಆವಾಗ ಅವರು ಬಂದು ನೋಡ್ತಾರೆ. ಆವಾಗ ಅವರು ಮುಂದೆ ಪ್ರಕಟ ಆಗ್ತಾರೆ. ಅವಾಗ ಅವರು ನನಗೆ ಕಷ್ಟದಿಂದ ಹೊರಗಡೆ ತಗೊಂಡ್ಬರ್ರಿ, ಈ ಪ್ರೇತ ಜೀವನ ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ತಾರೆ ಅವ್ರು ನನಗೆ. ಆವಾಗ ಅವ್ರೇನ್ ಹೇಳ್ತಾರೆ, ಸರಿ ಆಯ್ತು, ಒಂದ್ ಕೆಲಸ ಮಾಡೋಣ, ಹಾಗಿದ್ರೆ ನೀನ್ ಕುತ್ಕೊಂಡು ನೀನು ಭಾಗವತ ಶ್ರವಣ ಮಾಡ್ಬೇಕಿಲ್ಲಿ ಅಂತ ಹೇಳ್ತಾರೆ. ಅವಾಗ ಅವ್ರೇನ್ ಮಾಡ್ತಾರೆ, ಒಂದು
ಅಲ್ಲಿ ಇಟ್ಟಿರುತ್ತೆ ಬಿದಿರು. ಆ ಬಿದಿರಿನ ಆಶ್ರಯ ತಗೊಂಡು ಕೂತ್ಕೊಂಡು ಕೇಳ್ತಾರೆ ಭಾಗವತ್ ಶ್ರವಣ ಮಾಡಿದ್ರೆ. ತುಂಬಾ ಕಷ್ಟದಲ್ಲಿ ಇರ್ತಾರೆ. ಅವಾಗ ಹಳ್ಳಿ ಜನ ಎಲ್ಲರಿಗೂ ಗೊತ್ತಾಗುತ್ತೆ ಭಾಗವತ್ ಶ್ರವಣ ಇದೆ ಅಂತ, ಎಲ್ಲರೂ ಕೂತ್ಕೋತಾರೆ. ಅವಾಗ ಭಾಗವತ ಶ್ರವಣ ದಿನನಿತ್ಯ ಮಾಡ್ತಾ ಮಾಡ್ತಾ ಹೋಗ್ತಾರೆ. 7 ದಿನ ಮಾಡ್ತಾರೆ. ಕೊನೆಗೆ ಭಾಗವತ ಶ್ರವಣದ ಅಂತ್ಯದಲ್ಲಿ ಅವರು ತುಂಬಾ ಗಂಭೀರವಾಗಿ ಕೇಳಿಸ್ಕೊಂಡಿರ್ತಾರೆ. ಅವರು ಬಿದ್ರಿನಲ್ಲಿ ಯಾರ ಆತ್ಮ ಇರುತ್ತಲ್ಲ, ಪ್ರೇತಾತ್ಮ, ಅವರು ತುಂಬಾ ಗಂಭೀರವಾಗಿ ಕೇಳಿಸ್ಕೊಂಡಿರ್ತಾರೆ. ಅವರು ಗಾಂಭೀರ್ಯತೆಯಿಂದ ಏನಾಗುತ್ತೆ ಅಂದ್ರೆ ಆ ಬಿದಿರು ಒಡೆದೋಗುತ್ತೆ. ಬಿದಿರು ಒಡೆದೋಗಿ ಆ ಆತ್ಮಗೆ ಮುಕ್ತಿ ಸಿಕ್ಬಿಡುತ್ತೆ. ವೈಕುಂಠದಿಂದ ಒಂದು ವಿಮಾನ ಬರುತ್ತೆ. ಆ ವಿಮಾನ ಬಂದು ಅವ್ರಿಗೆ ಕರ್ಕೊಂಡು ಹೋಗುತ್ತೆ. ಬರೀ ಭಾಗವತ ಶ್ರವಣದಿಂದ. ಇಂಥ ದೊಡ್ಡ ಪಾಪಿ ಇದ್ರು ಸಹ ಭಾಗವತ ಶ್ರವಣದಿಂದ ಹಿಂಗಾಗುತ್ತೆ. ಅವಾಗ ಅವ್ರು ಹೇಳ್ತಾರೆ ವೈಕುಂಠದಿಂದ ವಿಮಾನ ಬಂದು ಎಲ್ಲರೂ ಆ ಜೀವಾತ್ಮನಿಗೆ ಕರ್ಕೊಂಡು ಹೋಗ್ಬಿಡ್ತು ಅಂತ. ಹಳ್ಳಿ ಜನರಿಗೆ ಆಶ್ಚರ್ಯ ಆಗುತ್ತೆ, ಇಂಥ ದೊಡ್ಡ ಪಾಪಿ ಇಷ್ಟು ಗಂಭೀರವಾಗಿ ಶ್ರವಣ ಮಾಡಿದ್ರೆ ನಮ್ಗೇನ್ ವಿಮಾನ ಒಂದೇ ಇಲ್ಲ, ನಾವು ಕೂಡ ಶ್ರವಣ ಮಾಡಿದ್ವಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ, ಅವ್ರು ಇರುವಂತ ಕಷ್ಟದಲ್ಲಿ ನಿವಾರಣೆ ಆಗ್ಬೇಕು ಅನ್ನೋ ಕಾರಣದಿಂದ ತುಂಬಾ ಗಂಭೀರವಾಗಿ ಶ್ರವಣೆ ಮಾಡಿದ್ರು ಅವರು ಅಂತ. ಅದಕ್ಕೆ ನೀವು ಆತರ ಮಾಡ್ಲಿಲ್ಲ ಅಂತ. ಅದಕ್ಕೆ ಅವ್ರು ಕೇಳ್ಕೊಡ್ತಾರೆ, ಇನ್ನೊಂದ್ಸರಿ ನಮಗೋಸ್ಕರ ಭಾಗವತ್ ಸಪ್ತಾಹ ಮಾಡಿ, ಈ ಸರಿ ನಾವು ಗಂಭೀರವಾಗಿ ಶ್ರವಣ ಮಾಡ್ತೇವಿ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು 7 ದಿನ ಇನ್ನೊಂದ್ಸರಿ ಭಾಗವತ್ ಸಪ್ತಾಹ ಮಾಡಿದ್ರು. ಆವಾಗ ತುಂಬಾ ಗಂಭೀರವಾಗಿ ಎಲ್ಲ ಕೇಳಿಸ್ಕೊಂಡ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಕೊನೆಗೆ ಎಲ್ಲಾರ್ಗೂ ಒಂದೊಂದೊಂದೊಂದು ವೈಕುಂಠದಿಂದ ವಿಮಾನ ಬಂದು ಪ್ರತಿಯೊಬ್ಬರಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಇದು ಭಾಗವತ ಶ್ರವಣದ ಫಲ. ತುಂಬಾ ಪರಿಸ್ಥಿತಿ ಅಂದ್ರೆ ಅವರು ಗಯದಲ್ಲಿ ಹೋಗಿ ಶ್ರಾದ್ದ ಮಾಡಿದ್ರು ಅವ್ರದ್ದು ದುಃಖ ನಿವಾರಣೆ ಆಗಿರ್ಲಿಲ್ಲ. ಆದ್ರೆ ಭಾಗವತ ಶ್ರವಣದಿಂದ ನಿವಾರಣೆ ಆಯ್ತು. ನೇರವಾಗಿ ಭಗವಂತನ ಭಕ್ತಿ ಸಿಕ್ಕಿ ಭಗವಂತನ ಧಾಮನೇ ಪ್ರಾಪ್ತವಾಯ್ತು. ಅದಕ್ಕೆ ಭಾಗವತ ಶ್ರವಣ ಅತಿ ಗಂಭೀರವಾಗಿ ಮಾಡ್ಬೇಕು. ಇವತ್ತು ಎಲ್ಲಾರ ಮನೆಯಲ್ಲಿ ವಿಮಾನ ಕಾಣಿಸ್ತಿರ್ಬೋದು ಈ ಭಾಗವತ ಶ್ರವಣ ಆದ್ಮೇಲೆ. ಎಷ್ಟು ಜನರಿಗೆ ಕಾಣಿಸ್ತಾ ಇದೆ? ಹರೇ ಕೃಷ್ಣ. ಇಲ್ಲೇ ಇದೆ ಪ್ರಭು. ನಾವು ಬೇಡ ಅಂತ ಇದ್ವಿ, ಇಲ್ಲಿಂದ ಕೇಳಿಸ್ಕೊಂತಾ ಇದೀವಿ. ವಿಮಾನ ಬೇಡ, ವಿಮಾನ ಬೇಡ ಅಂತ ಇಲ್ಲೇ ಕೇಳಿಸ್ಕೊಂತಾ ಇದೀವಿ ಪ್ರಭು. ಹಂಗಿದ್ರೆ ಇನ್ನೊಂದ್ಸರಿ ಗಂಭೀರವಾಗಿ ಶ್ರವಣ ಮಾಡ್ಬೇಕು ವಿಮಾನ ಬರ್ಬೇಕಂದ್ರೆ. ಅದಕ್ಕೆ ಭಾಗವತ ಶ್ರವಣದಿಂದ ಎಲ್ಲಾ ಲಾಭಗಳು ಸಿಗ್ತವೆ. ಅದಕ್ಕೆ ಈ ಭಾಗವತ ನಿತ್ಯಂ ಭಾಗವತ ಸೇವೆಯ ಮುಂದೆ ಶ್ಲೋಕ ಬರುತ್ತೆ. ನಿತ್ಯ ಭಾಗವತ ಸೇವನೆಯಿಂದ ಲಾಭ ಆಗುತ್ತೆ ಅಂತ ಮುಂದೆ ನಾವೆಲ್ಲರೂ ಕೇಳ್ಬೋದು. ಅದಕ್ಕೆ ಈ ತರ ಭಾಗವತ ಶ್ರವಣ ಬಹಳ ಮುಖ್ಯವಾದದ್ದು, ಬಹಳ ಅನಿವಾರ್ಯವಾದದ್ದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಏನಾದ್ರೂ ಪ್ರಶ್ನೆಗಳಿದೆಯಾ ಇವತ್ತಿನ ಚರ್ಚೆ ಬಗ್ಗೆ? ವೇದಶಾಸ್ತ್ರಗಳಲ್ಲಿ ಬಹಳಷ್ಟು ನಿಯಮಗಳನ್ನ ಹೇಳಿದ್ದಾರೆ, ಬಹಳಷ್ಟು ತಪಸ್ಸೆಗಳನ್ನ ಹೇಳಿದ್ದಾರೆ, ಶುದ್ಧೀಕರಣಕ್ಕೋಸ್ಕರ ಬಹಳಷ್ಟು ವ್ರತಗಳನ್ನ ಹೇಳಿದ್ದಾರೆ. ಭಾಗವತ ಶ್ರವಣ ಮಾಡೋದ್ರಿಂದ ಇವೆಲ್ಲ ವ್ರತಗಳಿಗಿಂತ ಶ್ರೇಷ್ಠ ಫಲ ಅದಾಗಿ ಸಿಗುತ್ತೆ. ಪ್ರಭು, ನೀವು ಸ್ಟಾರ್ಟಿಂಗ್ ಅಲ್ಲಿ ಇದು ಹೇಳಿದ್ರಿ, ಮಧ್ವಾಚಾರ್ಯರು ಕೊಟ್ಟಿರೋದು ದ್ವೈತ. ಸೊ ದ್ವೈತ ಫಿಲಾಸಫಿನೂ ಪೂರ್ಣ ಅಲ್ಲ ಅಂತ ಏನ ಹೇಳಿದ್ರಿ. ಅದರಿಂದನೂ ನಮ್ಗೆ ಮುಕ್ತಿ ಸಿಗಲ್ಲ ಅಂತನಾ? ಅಂದ್ರೆ ನಿಜವಾಗಿ ಪ್ರತಿಯೊಂದು ಆಚಾರ್ಯ ಕೊಟ್ಟಿದ್ದ ಚಿಂತೆ ಭೇದ ತತ್ವನೇ. ಮಧ್ವಾಚಾರ್ಯ ಕೂಡ ಕೊಟ್ಟಿದ್ದೇ ಚಿಂತೆ ಭೇದ. ಆದ್ರೆ ಅದನ್ನ ಸ್ಪಷ್ಟವಾಗಿ ವಿಶ್ಲೇಷಣೆ ಕೊಟ್ಟಿದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳು. ಗೊತ್ತಾಯ್ತಲ್ಲ? ಅದಕ್ಕೆ ನಾನು ಪದಾರ್ಥ ಸಂಗ್ರಹ ಅನ್ನೋ ಮಾಧ್ವ ಗ್ರಂಥದಿಂದಾನೇ ನಾನು ಪ್ರಮಾಣ ಕೊಟ್ಟೆ ಅಂತ. ಏನಂತೆ ಅಲ್ಲೂ ಕೂಡ ಅಚಿಂತ್ಯ ಭೇದ ತತ್ವ ಸ್ಪಷ್ಟವಾಗಿದೆ ಅಂತ. ಯಾಕಂದ್ರೆ ಜೀವ ಆತ್ಮನಲ್ಲಿ ಸಾದೃಶ್ಯ ಇದೆ ಅಂತ ಪದಾರ್ಥ ಸಂಗ್ರಹದಲ್ಲೇ ಹೇಳಿದ್ದಾರೆ. ಅದಕ್ಕೆ ಈ ಸಾದೃಶ್ಯ ಇಲ್ಲದೆ ಅಂದ್ರೆ ಸಿಮಿಲಾರಿಟಿ, ಜೀವ ಆತ್ಮದಲ್ಲಿ ಒಂದೇ ತರ ಗುಣಗಳಿದಾವೆ. ಈ ಆತ್ಮ ಕೂಡ ನಿತ್ಯ, ಪರಮಾತ್ಮ ಕೂಡ ನಿತ್ಯ. ಆತ್ಮ ನಲ್ಲೂ ಕೂಡ ಪೂರ್ಣ ಜ್ಞಾನ ಇದೆ, ಪೂರ್ಣ ಆನಂದ ಇದೆ. ಪರಮಾತ್ಮನಲ್ಲೂ ಕೂಡ ಪೂರ್ಣ ಆನಂದ ಇದೆ, ಪೂರ್ಣ ಜ್ಞಾನ ಇದೆ. ಅದಕ್ಕೆ ಎರಡೂ ತರಲ್ಲಿ ಸಾದೃಶ್ಯ ಇದೆ, ಸಿಮಿಲಾರಿಟಿ ಇದೆ. ಆದ್ರೆ ಡಿಫರೆನ್ಸ್ ಏನಿದೆ, ಭೇದ ಏನಿದೆ ಅಂದ್ರೆ ಪರಮಾತ್ಮ ತುಂಬಾ ಶಕ್ತಿಶಾಲಿ, ಆ ಜೀವಾತ್ಮ ಅಣು ತುಂಬಾ ಸಣ್ಣದು ಅಂತ ಈ ಅಂತರ ಇದೆ. ಅದಕ್ಕೆ ಇದನ್ನ ಈ ಅಭೇದತ್ವವನ್ನು ಹಿಂದಿನ ಆಚಾರ್ಯರು ಸ್ವೀಕಾರ ಮಾಡ್ತಾ ಇದ್ರು. ಅದನ್ನ ಚೈತನ್ಯ ಮಹಾಪ್ರಭು ಬರೀ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ. ಏನ್ ಶಾರ್ಟ್ ಫಾಲ್ ಅಂದ್ರೆ ಅದರಿಂದ ಏನ್ ಕಡಿಮೆ ಇದೆ ಪ್ರಭು? ಅಂದ್ರೆ ಯಾವುದು ದ್ವೈತ ಫಿಲಾಸಫಿ ನೋಡಿ, ಶ್ರೀಪಾದ್ ಮಧ್ವಾಚಾರ್ಯರು ಕೊಟ್ಟಿರುವಂತ ದ್ವೈತ ಫಿಲಾಸಫಿಯಲ್ಲಿ ಏನು ಕಮ್ಮಿ ಇಲ್ಲ.
ಆದ್ರೆ ಜನರು ಅದರಿಂದ ಏನ್ ತಗೊಂಡಿದ್ದಾರೆ, ಜನರು ಅದರಿಂದ ಬರೀ ದ್ವೈತ ಆಸ್ಪೆಕ್ಟ್ ಒಂದೇ ತಗೊಂಡಿದ್ದಾರೆ. ದ್ವೈತ ಅನ್ನುವಂಥದ್ದು ಏನ್ ಭೇದ ಏನಿದೆ ಅದನ್ನ ಒಂದೇ ತಗೊಂಡಿದ್ದಾರೆ. ಆದ್ರೆ ಜೀವಾತ್ಮನಲ್ಲಿ ಸಾದೃಶ್ಯ ಇದೆ ಅನ್ನುವಂಥದ್ದು ಏನಿದೆ ಅದನ್ನ ಯಾರು ಸ್ವೀಕಾರ ಮಾಡಿಲ್ಲ. ಆ ಕಾರಣದಿಂದ ಏನಾಗತ್ತೆ, ನಾವು ಭಗವಂತಂದು ನಮ್ದು ಸಂಬಂಧನೇ ಇಲ್ಲ ಅಂದ್ಮೇಲೆ ಅವಾಗ ನಾವು ಈ ಜಗತ್ತಿನ ಕಷ್ಟಗಳಿಂದ ನಿವಾರಣೆ ಹೇಗೆ? ಅದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೇವಕ ಸಂಬಂಧ ಯಾವಾಗ ಸ್ವೀಕಾರ ಮಾಡ್ತೇವೆ ನಾವು, ಆ ಸಂಬಂಧ ಸ್ವೀಕಾರ ಮಾಡಿದ್ಮೇಲೆ ಕಷ್ಟಗಳು ನಿವಾರಣೆ ಆಗುತ್ತೆ. ಅದಕ್ಕೆ ಆ ಸಂಬಂಧ ಸ್ವೀಕಾರ ಮಾಡೋದು ಅತಿ ಅವಶ್ಯಕ. ಅದೇ ಎರಡರಲ್ಲಿ ಅಂತರ ಇದೆ. ಎಸ್ ಪ್ರಭು. ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ. ಹಾ ಪ್ರಭು. ಪ್ರಭು, ಈಗ ಜನ ನೀವು ಹೇಳಿದ್ರಲ್ಲ ಚರ್ಚೆ ಮಾಡ್ತಾರೆ ಈ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ರಾಜನೀತಿಕ ವಿಷಯಗಳಾಗ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು ಮಾತಾಡ್ತಾರೆ. ಅದು ಏನಕ್ಕೆ ಮಾತಾಡ್ತಾರೆ ಅಂದ್ರೆ ಅಂದ್ರೆ ಲೈವ್ ಕಾಣುತ್ತೆ ಅದು, ಅಂದ್ರೆ ಮತ್ತೆ ಪ್ರೆಸೆಂಟ್ ಅನ್ಸುತ್ತೆ. ಬಟ್ ಈ ಭೌತಿಕ ಲೋಕ ಲೈಕ್ ಭಗವಂತನ ನಾಮ ಮಾಡೋದ್ ಕಾರಣ ಏನಂದ್ರೆ ಅದು ಕಾಣೋದಿಲ್ಲ, ಇಮಿಡಿಯೇಟ್ ಆಗಿ ವಿಸಿಬಿಲಿಟಿ ಇರೋದಿಲ್ಲ. ಹೌದು, ಅದು ನಿಜ, ಖಂಡಿತ. ಇದು ಕಣ್ಣು ಮುಂದೆ ಕಾಣುತ್ತೆ, ಮುಂದೆ ಆಗ್ತಾ ಇರುತ್ತೆ. ಆ ಕಾರಣದಿಂದ ಇದು ಚರ್ಚೆ ಯೋಗ್ಯ ವಿಷಯ ಅಂತ ಅನ್ಸುತ್ತೆ. ಆದ್ರೆ ಇದು ಎಷ್ಟು ವರ್ಷದಿಂದ ಜನ ಚರ್ಚೆ ಮಾಡ್ತಾ ಇದ್ದಾರೆ, ಇದರಿಂದ ಸಮಸ್ಯೆಗಳು ಪರಿಹಾರ ಆಗಿದೆಯಾ? ಈಗ ನೋಡಿ, ಪ್ರತಿ 5 ವರ್ಷಕ್ಕೆ ರಾಜಕಾರಣ ಚರ್ಚೆ ಇದ್ದೇ ಇರುತ್ತೆ. ಈಗ ಈ 2024 ಬಂತು, ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಎಲೆಕ್ಷನ್ ಅನ್ನ ಯಾರು ಗೆಲ್ತಾರೆ, ಯಾರಿಗೆ ವೋಟ್ ಹಾಕ್ಬೇಕು, ಏನ್ ಮಾಡ್ಬೇಕು, ಈ ವರ್ಷ ಇದು ಸುಮಾರು ವರ್ಷದಿಂದ ನಡೀತಾ ಇದೆ. 1984 ಅಲ್ಲಿ ಎಲೆಕ್ಷನ್ ಇತ್ತು, ಅದಕ್ಕಿಂತ ಮುಂಚೆ 1977 ಅಲ್ಲಿ ಎಲೆಕ್ಷನ್ ಇತ್ತು, 1947 ಅಲ್ಲಿ ಎಲೆಕ್ಷನ್ ಇತ್ತು. ಅವಾಗೂ ಕೂಡ ಜನ ಚರ್ಚೆ ಮಾಡ್ತಾನೆ ಇದ್ರು, ಇವಾಗೂ ಕೂಡ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಜನರ ಪರಿಸ್ಥಿತಿ ಪರಿವರ್ತನೆ ಏನಾಗಿಲ್ಲ. ಜನರು ಅದೇ ತರ ವಯಸ್ಸಾಗ್ತಾ ಇದೆ, ರೋಗಗಳಾಗ್ತಾ ಇದೆ, ಸಾವು ಬರ್ತಾ ಇದೆ, ಪುನರ್ಜನ್ಮ ಆಗ್ತಾ ಇದೆ. ಈ ಸಮಸ್ಯೆಗಳ ಪರಿಹಾರ ಅಂತೂ ಆಗಿಲ್ಲ. ಅದೇ ತರ ವರ್ಲ್ಡ್ ಕಪ್ 4 ವರ್ಷಕ್ಕೊಂದ್ಸರ್ತಿ ಬರ್ತಾರೆ. ಆ ವಿಷಯದಲ್ಲಿ ಯಾರಾದ್ರೂ ಒಬ್ರು ಪ್ರತಿ ಸಲ ಗೆಲ್ತಾರೆ. ಆ ವಿಷಯದಿಂದ ಅವರು ದುಃಖ ನಿವಾರಣೆ ಅಂತೂ ಆಗ್ತಾ ಇಲ್ಲ. ಆದ್ರೆ ನಾವು ಶಾಸ್ತ್ರದಲ್ಲಿ ಏನು ಓದ್ತೀವಿ, ನೋಡಿ, ಬುದ್ಧಿವಂತ ವ್ಯಕ್ತಿಗಳು ಕಣ್ಮುಂದೆ ಕಾಣೋದನ್ನ ಅಷ್ಟೇ ನಂಬಲ್ಲ. ಬುದ್ಧಿವಂತ ವ್ಯಕ್ತಿಗಳು ಕೇಳಿ ಕೂಡ ನಂಬ್ತಾರೆ. ಈಗ ಕಳ್ಳ, ಅವ್ನ್ ಕಣ್ಮುಂದೆ ಯಾರಾದ್ರೂ ಕಳ್ತನ ಮಾಡಿದ್ಮೇಲೆ ಪೊಲೀಸ್ ತಗೊಂಡೋದ್ರು, ಅವನು ಒಂದ್ ಸ್ವಲ್ಪ ಅದನ್ನ ನಂಬ್ತಾನೆ. ಆದ್ರೆ ಇನ್ನೊಬ್ಬ ಅವನ್ಕಿಂತ ಬುದ್ಧಿವಂತ ಏನು, ಯಾರೋ ಒಬ್ರು ಹೇಳಿದ್ರು, ನೋಡಪ್ಪ ಜಾಗೃತ, ಈಗ ಬೇರೆಯವ್ರ ವಸ್ತು ಕಳ್ತನ ಮಾಡಿದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ಬೋದು ಅಂತ ಹೇಳಿದ ತಕ್ಷಣ ಅವನು, ಓ ಹೌದಲ್ಲ, ಇದು ನಂದಲ್ಲ, ಬೇರೆಯವ್ರಿಗೆ ತಗೊಂಡ್ರೆ ಅವ್ರಿಗೆ ನೋವಾಗುತ್ತೆ, ಖಂಡಿತ ಅದಕ್ಕೆ ಶಿಕ್ಷೆ ಇರುತ್ತೆ ಅಂತ ಯೋಚನೆ ಮಾಡಿ ಅವನು ಅವಾಗ್ಲೇ ನಿಲ್ಸ್ಬಿಡ್ತಾನೆ. ಅವನು ಬುದ್ಧಿವಂತ. ಆತರ ಯಾವಾಗ ನಾವು ಶಾಸ್ತ್ರದಲ್ಲಿ ನೋಡ್ತೇವೆ, ಹೇಗೆ ಪ್ರಹ್ಲಾದ್ ಮಹಾರಾಜರು ಭಗವಂತನ ಸೇವೆ ಮಾಡಿ ಪರಿಪೂರ್ಣತೆಯನ್ನು ಅನುಭವಿಸಿದ್ರು, ಧ್ರುವ ಮಹಾರಾಜರು ಅನುಭವಿಸಿದ್ರು, ಅಂಬರೀಷ್ ಮಹಾರಾಜ್ ಅನುಭವಿಸಿದ್ರು, ಪಾಂಡವರೆಲ್ಲ ಅನುಭವಿಸಿದ್ರು. ಈ ತರ ಇಷ್ಟೆಲ್ಲ ಜನರಿಗೆ ತಮ್ಮ ದುಃಖದಿಂದ ನಿವಾರಣೆ ಆಯ್ತು ಭಾಗವತ್ ಶ್ರವಣದಿಂದ. ಅವಾಗ ಅದನ್ನ ವಿಶ್ವಾಸ ಮಾಡೋರು ಜಾಸ್ತಿ ಬುದ್ಧಿವಂತರಿರ್ತಾರೆ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮೇಡಮ್. ಇದು ದ್ವೈತ ಅದ್ವೈತ ಅಂತ ಹೇಳಿದ್ರಲ್ಲ ಪ್ರಭುಜಿ, ಈಗ ದ್ವೈತ ಅನ್ನೋರು ಅಂದ್ರೆ ಆತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ, ಅದ್ವೈತ ಅನ್ನೋರು ಎರಡು ಒಂದೇ ಅಂತ ಹೇಳ್ತಾರೆ ಅನ್ನೋದು ಅಷ್ಟೇ ನನಗೆ ಗೊತ್ತಿದ್ದು. ಅಂದ್ರೆ ಇವ್ರು ಅದ್ರಲ್ಲಿರೋ ಸಂಬಂಧ ನೋಡಲ್ಲ ಅಂತನ ಪ್ರಭುಜಿ? ಇದ್ರ ಅಚಿಂತ ಭೇದ ಬರೀ ಆತ್ಮ ಪರಮಾತ್ಮ ಅಲ್ಲ, ಪ್ರತಿಯೊಂದು ವಸ್ತುವಲ್ಲಿ ದ್ವೈತ ಇದೆ ಅಂತ ಹೇಳ್ತಾರೆ ಅವರು. ಇವರು ಪ್ರತಿಯೊಂದು ವಸ್ತುದಲ್ಲಿ ಅದ್ವೈತ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಒಂದು ಪುಸ್ತಕ ಇದೆ, ಮೊಬೈಲ್ ಇದೆ, ಇದಿದೆ, ಇವೆಲ್ಲ ಬೇರೆನೆ ಅಂತ ಅವ್ರು ಹೇಳ್ತಾರೆ. ಅದ್ವೈತದಲ್ಲಿ ಏನ್ ಹೇಳ್ತಾರೆ, ಇದೆಲ್ಲ ಭೇದ ಬೇರೆ ಬೇರೆ ಅಂತ ಹೇಳೋರು ದ್ವೈತದವರು. ಅದ್ವೈತದವ್ರು ಏನ್ ಹೇಳ್ತಾರೆ, ಈ ಎಲ್ಲ ಒಂದೇನೆ ಪರಬ್ರಹ್ಮನೇ, ಮಾಯೆ ಕಾರಣದಿಂದ ನಿಮಗೆ ಬೇರೆ ಬೇರೆ ಕಾಣ್ತಾ ಇದೆ. ಆದ್ರೆ ನಾವೇನ್ ಹೇಳೋದಂದ್ರೆ, ಎಲ್ಲ ಬೇರೆ ಬೇರೆ ನಿಜ, ಅದ್ರಲ್ಲಿ ಏನ್ ಸಂಶಯ ಇಲ್ಲ. ಆದ್ರೆ ಎಲ್ಲ ಭಗವಂತನ್ ಸಂಬಂಧಿಸಿದ್ದಿದೆ, ಭಗವಂತನ ಸೇವೆಗೋಸ್ಕರ ಬಳಸ್ಬೇಕು ಅಂತ ಅನ್ನೋದು ನಮ್ಮ ವಿಚಾರ. ಈಗ ಮೊಬೈಲ್ ಫೋನ್ ಇದೆ, ಇದನ್ನ ನಾವು ಬೆಳಿಗ್ಗೆ ಭಾಗಕ್ಕೋಸ್ಕರನು ಬಳಸ್ಬೋದಾಗಿತ್ತು, ಆದ್ರೆ ನಾವು ಇವಾಗ ಭಾಗವತ್ ಪ್ರವಚನಗೋಸ್ಕರ ಬಳಸ್ತಾ ಇದೀವಿ. ಯಾಕಂದ್ರೆ ಇದು ಭಗವಂತನ ಸಂಪತ್ತು, ಅದನ್ನ ಅವ್ರ ಸೇವೆಗೆ ಬಳಸ್ತಾ ಇದೀವಿ. ಇದು ಪೂರ್ಣವಾದ ತಿಳುವಳಿಕೆ. ಅಂದ್ರೆ ಅಚಿಂತ ಭೇದ ಅಭೇದ ತತ್ವ ಅಂದ್ರೆ ಇದು ನಾವು ಇರೋ ವಸ್ತುನ ನಾವು ಸರಿಯಾಗಿ ಬಳಸೋದು, ಭಗವಂತನ ಸಂಬಂಧ. ಪ್ರತಿಯೊಂದು ವಸ್ತು ಭಗವಂತನ ಸಂಬಂಧ ಇರೋ ಕಾರಣದಿಂದ ಅದರಲ್ಲಿ ಅಭೇದತ್ವ ಇದೆ, ಅದರಲ್ಲೂ ಕೂಡ ಆಧ್ಯಾತ್ಮಿಕ ಶಕ್ತಿ ಇದೆ.
ಇದು ನನ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಾನು ಯಾವಾಗೂ ಆತ್ಮ ಪರಮಾತ್ಮ ಎರಡೇ ಇಟ್ಕೊಂಡು ಯೋಚನೆ ಮಾಡಿ ಅಂದ್ರೆ ಇವರು ಇದಕ್ಕೆ ಮೂರನೇದಕ್ಕೆ ಸೇರಿಸ್ತಾ ಇರೋದಕ್ಕೆ ಇದು ಇದೇನೋ ಅಂತ ತಿಳ್ಕೊಂಡಿದ್ದೆ ಪ್ರಭುಜಿ. ಹಂಗಾಗಿ ಇವಾಗ ಸ್ವಲ್ಪ ಅರ್ಥ ಆಯ್ತು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ನವೀನ್ ಪ್ರಭು ನಿನ್ನೆ ಏನೋ ಪ್ರಶ್ನೆ ಕೇಳ್ಬೇಕು ಅಂದ್ರು, ಇದರ ಓದು. ನವೀನ್ ಪ್ರಭು ಇಲ್ಲ ಅಲ್ಲ? ಇದಾರೆ ಆದ್ರೆ ಇದಾರೆ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಲಾ ಪ್ರಭು? ಓಕೆ, ಅವ್ರಿಗೆ ಅನ್ಮ್ಯೂಟ್ ಮಾಡಕ್ಕೇನೋ ಗೊತ್ತಾಗ್ಲಿಲ್ಲ ನೆನ್ನೆ ಅಂತ ಅಂದ್ರು. ಹೌದಾ? ಓಕೆ, ಸರಿ ಪ್ರಭು. ಏನ್ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಮ್ಯೂಟ್ ತೆಗ್ದಿದ್ದಾರೆ, ಇವಾಗ ನೋಡೋಣ ಏನಾದ್ರು ಕೇಳ್ತಾರೆ. ಹರೇ ಕೃಷ್ಣ. ನವೀನ್ ಪ್ರಭು ಕೇಳಿಸ್ತಾ ಇದೆಯಾ? ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ಸರಿ ಸರಿ. ಪ್ರಭು, ನಾನು ಅವರು ಯೂಸ್ ಮಾಡೋದು ಗೊತ್ತಾಗಿಲ್ಲ ಅನ್ಸುತ್ತೆ, ಕೇಳೋಣ ನಾಳೆ. ಸರಿ. ಹರೇ ಕೃಷ್ಣ. ಸೊ ನಾವು ನಾಳೆ ಡಿಸ್ಕಸ್ ಮಾಡೋಣ, ನಾಳೆ ಕಂಟಿನ್ಯೂ ಮಾಡೋಣ ಭಾಗವತ 3ನೇ ಶ್ಲೋಕ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ.